अस्सलामु अलैकुम व रहमतुल्लाह। अल्हम्दुलिल्लाहि रब्बिल आलमीन। अल्लाहुम्मा सल्लि अला मुहम्मदिन व अला आलि मुहम्मद कमा सल्लैता अला इब्राहीम व अला आलि इब्राहीम इन्नका हमीदुम मजीद। अल्लाहुम्मा बारिक अला मुहम्मदिन व अला आलि मुहम्मद कमा बारकता अला इब्राहीम व अला आलि इब्राहीम इन्नका हमीदुम मजीद। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। या अय्युहन्नास उअ्बुदू रब्बकुमुल्लज़ी खलक़कुम वल्लज़ीन मिन क़ब्लिकुम लअल्लकुम तत्तक़ून। अल्लाहुम्मा रब्बिश्रह ली सद्री व यस्सिर ली अम्री वहलुल उक़दतम मिन लिसानी यफ़क़हू क़ौली। ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಸ್ಥಳೀಯ ಘಟಕದ ಪದಾಧಿಕಾರಿಗಳೇ, ನನ್ನ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸಹೃದಯರೇ, ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಈ ನಾಡಿನ ಸಹೃದಯಿ ಬಾಂಧವರೇ, ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತನಾಡಿದಂತಹ ನಮ್ಮ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಪದಾಧಿಕಾರಿಗಳು ಮಾತನಾಡಿದ್ದು ನೀವೆಲ್ಲ ಕೇಳಿದ್ದೀರಿ. ಪ್ರಸ್ತಾಪಿಸುತ್ತಾ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈ ಪರಿಸರದಲ್ಲಿ ವಿವಿಧ ಕಡೆಗಳಲ್ಲಿ ಸೃಷ್ಟಿಕರ್ತನ ಸಂದೇಶವನ್ನು ಜನಮಾನಸಕ್ಕೆ ತಲುಪಿಸುವ ಭಾಗವಾಗಿಯಾಗಿದೆ. ಈ ಸೀತಂಗೋಳಿಯ ಈ ಒಂದು ಜಂಕ್ಷನ್ನಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು. ದಿವ್ಯ ಕುರ್ಆನಿನ 39ನೇ ಅಧ್ಯಾಯ ಸೂರ ಜುಮರ್ನ 17-18ನೇ ಸೂಕ್ತದಲ್ಲಾಗಿ ಕಲಿಸುತ್ತಿರುವುದು ಫಬಶ್ಶಿರ್ ಇಬಾದ್ الذين يستمعون القول فيتبعون أحسن أولئك الذين هداهم الله وأولئك هم أولو الألباب. ನನ್ನ ದಾಸರಿಗೆ ಶುಭವಾರ್ತೆಯನ್ನು ನೀಡಿರಿ, ಮಾತುಗಳನ್ನು ಚೆನ್ನಾಗಿ ಆಲಿಸಿ ತದನಂತರ ಅದರ ಅತ್ಯುನ್ನತ ಭಾಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರಾಗಿರುತ್ತಾರೆ. ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಂದ ಸನ್ಮಾರ್ಗವನ್ನು ಪಡೆಯುವವರು ಮತ್ತು ಅದೇ ರೀತಿ ಅವರಾಗಿರುತ್ತಾರೆ ಬುದ್ಧಿವಂತರು ಎಂದು ದಿವ್ಯ ಕುರ್ಆನಿನಲ್ಲಿ ಕಲಿಸಿಕೊಡುತ್ತಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಇಲ್ಲಿ ಪ್ರಸ್ತಾಪಿಸುತ್ತಿರುವಂತಹ ವಿಚಾರಗಳನ್ನು ನೀವು ಕೇಳಿ ಅದರಲ್ಲಿ ಆ ಸತ್ಯವನ್ನು ನೀವು ಆಲಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನಮ್ಮೆಲ್ಲರಿಗೂ ತೌಫೀಕ್ ನೀಡಲಿ. ಆಮೀನ್. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಈ ಒಂದು ಸಮಾಜದಲ್ಲಿ ಬದುಕುತ್ತಿರುವಾಗ ಈ ಸಮಾಜದಲ್ಲಿ ವಿವಿಧ ವೈಶಿಷ್ಟ್ಯತೆಗಳಿಂದ ಕೂಡಿದಂತಹ ಒಂದು ಸಮಾಜವಾಗಿದೆ. ಈ ಸಮಾಜದಲ್ಲಿ ಕರಿಯರಿದ್ದಾರೆ, ಬಿಳಿಯರಿದ್ದಾರೆ, ಸೃಷ್ಟಿಕರ್ತನನ್ನ ಮಾತ್ರ ಆರಾಧಿಸುವವರಿದ್ದಾರೆ, ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಆರಾಧಿಸುವವರಿದ್ದಾರೆ. ಈ ನಾಡಿನಲ್ಲಿ ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ನಾಸ್ತಿಕರಿದ್ದಾರೆ, ಆಸ್ತಿಕರಿದ್ದಾರೆ. ಈ ನಾಡಿನ ಪ್ರತಿಯೊಂದು ಕ್ಷಣಗಳನ್ನು ನಾವು ನೋಡುವಾಗ ಇಂದಿನ ದೈನಂದಿನ ಮಾಧ್ಯಮಗಳಲ್ಲಿ ನಾವು ನೋಡುತ್ತಾ ಇರುವುದು ಪರಸ್ಪರ ಧರ್ಮದ ಹೆಸರಲ್ಲಿ ಕಚ್ಚಾಟಗಳು, ಒಬ್ಬನನ್ನು ನೋಡಿದರೆ ಇನ್ನೊಬ್ಬನಿಗೆ ಆಗದ ರೀತಿಯಲ್ಲಿ ದ್ವೇಷ ಅಸೂಯೆಗಳಿಂದ ಕೊಲೆಗಳಾದಿಯಾಗಿ ನಡೆಯುತ್ತಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಪರಸ್ಪರ ಕಚ್ಚಾಡಲಿಕ್ಕಿರುವವರಲ್ಲ, ಬದಲಾಗಿ ಈ ನಾಡಿನಲ್ಲಿ ಸೌಹಾರ್ದತೆಯಿಂದ ಸಾಹೋದರ್ಯತೆಯಿಂದ ಬದುಕಬೇಕಾದವರಾಗಿದ್ದಾರೆ. ಹೌದು ಪ್ರೀತಿಯ ಸಹೋದರರೇ, ಸಹೋದರಿಯರೇ, ದಿವ್ಯ ಕುರ್ಆನ್ 5ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು
ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕತಲ ಅನ್ನಾಸ ಜಮೀಅ. ಅಂದರೆ ದಿವ್ಯ ಕುರ್ಆನಿನ ಆ ಪ್ರಯೋಗದಲ್ಲಿ ಅಡಕವಾಗಿರುವಂತಹ 35ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ಒಬ್ಬನನ್ನು ಕೊಂದದ್ದೇ ಆದಲ್ಲಿ ಸಕಲ ಮನುಷ್ಯ ಕೋಟಿಯನ್ನು ಕೊಂದಿರುವುದಕ್ಕೆ ಸಮಾನವಾಗಿದೆ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ಅಂದರೆ 140ಕ್ಕೂ ಮಿಕ್ಕಿ ಕೋಟಿ ಮನುಷ್ಯರನ್ನು ವಧಿಸಿರುವುದಕ್ಕೆ ಸಮಾನವಾಗಿದೆ ಎಂದು ಒಬ್ಬನನ್ನು ಕೊಂದರೆ ಎಂದು ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಿರುವಾಗ, ಒಬ್ಬ ನೈಜ ಮುಸಲ್ಮಾನನಿಗೆ ತನ್ನ ಧರ್ಮೀಯನಲ್ಲವೆಂಬ ಏಕೈಕ ಕಾರಣಕ್ಕೋಸ್ಕರ ಈ ನಾಡಿನ ಹಿಂದೂಗಳನ್ನಾಗಲಿ ಈ ನಾಡಿನ ಕ್ರೈಸ್ತವನನ್ನಾಗಲಿ ಹೇಗೆ ಕೊಲ್ಲಲು ಸಾಧ್ಯ, ಹೇಗೆ ಹಿಂಸಿಸಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಆಲೋಚಿಸಬೇಕಾಗಿದೆ. ಇನ್ನು ನೋಡಿರಿ, ಬೈಬಲ್ನ ಪುಟಗಳನ್ನು ನಾವು ನೋಡುವುದಾದರೆ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸುವಂತೆ ನಿನ್ನ ನೆರೆಕೆರೆಯವನನ್ನು ನಿನ್ನಂತೆ ಪ್ರೀತಿಸು, ಇದು ದೈವಾಜ್ಞೆಗಳಲ್ಲಿ 2ನೇ ದೈವಾಜ್ಞೆಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ, ಒಬ್ಬ ಕ್ರೈಸ್ತನಿಗೆ ಹೇಗೆ ತನ್ನ ಧರ್ಮೀಯನಲ್ಲವೆಂಬ ಏಕೈಕ ಕಾರಣಕ್ಕೋಸ್ಕರ ಈ ನಾಡಿನ ಹಿಂದೂಗಳನ್ನಾಗಲಿ ಮುಸ್ಲಿಮರನ್ನಾಗಲಿ ವಧಿಸಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ಇನ್ನು ಅದೇ ರೀತಿಯಲ್ಲಿ ನೀವು ನೋಡಿರಿ, ಒಬ್ಬ ನೈಜ ಹಿಂದೂ ಅವನು ಊಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವನು ಹೇಳಿಕೊಳ್ಳುತ್ತಿರುವಂತಹ ಒಂದು ಶ್ಲೋಕವಿದೆ. ಓಂ ಸಹನಾವವತ್ತು ಸಹನಂ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಹಾವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಏನು ಪ್ರೀತಿಯ ಸಹೋದರರೇ, ಅದರಲ್ಲಿ ಕಲಿಸಿಕೊಡುತ್ತಿರುವಂತಹ ಸಂದೇಶವಾದರೂ ಏನು? ನಾನು ಈ ಜಗತ್ತಿನಲ್ಲಿ ಬದುಕುತ್ತಾ ಇದ್ದೇವೆ, ನಾವು ಈ ಜಗತ್ತಿನಲ್ಲಿ ಬದುಕುತ್ತಾ ಇದ್ದೇವೆ, ನಾವು ಈ ನಾಡಿನಲ್ಲಿ ಒಂದಾಗಿ ಬದುಕುತ್ತಾ ಇದ್ದೇವೆ, ಒಂದಾಗಿ ದುಡಿಯುತ್ತಾ ಇದ್ದೇವೆ, ಒಂದಾಗಿ ಉಣ್ಣುತ್ತಾ ಇದ್ದೇವೆ ಎಂದು ಇದು ನನಗೆ ಶಾಂತಿಯಾಗಿದೆ ಶಾಂತಿಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ, ಒಬ್ಬ ನೈಜ ಹಿಂದುವಿಗೆ ಹೇಗೆ ತನ್ನ ಧರ್ಮೀಯನಲ್ಲವೆಂಬ ಏಕೈಕ ಕಾರಣಕ್ಕೋಸ್ಕರ ತನ್ನ ಒಡನಾಡಿಯಾದ, ತನ್ನ ಸಹಪಾಠಿಯಾದ, ತನ್ನ ಕ್ಲಾಸ್ಮೇಟ್ ಆದ, ತನ್ನ ನೆರೆಕರೆಯವನಾದಂತಹ ಒಬ್ಬ ಮುಸಲ್ಮಾನನ್ನಾಗಲಿ ಅಥವಾ ಒಬ್ಬ ಕ್ರೈಸ್ತವನನ್ನಾಗಲಿ ಹೇಗೆ ವಧಿಸಲು ಸಾಧ್ಯ? ಹೇಗೆ ಹಿಂಸಾ ಕೃತ್ಯಗಳಲ್ಲಿ ಭಾಗಿಯಾಗಿಕೊಂಡು ಆ ಒಂದು ಕುಟುಂಬದ ಶಾಂತಿಯನ್ನು ಇಲ್ಲವಾಗಿಸಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ಖಂಡಿತವಾಗಿಯೂ ಸಾಧ್ಯವಿಲ್ಲದ ಮಾತು. ಹಾಗಾದರೆ ಇಲ್ಲಿ ಏನಂತ ಹೇಳಿದರೆ, ನಾವು ಸಾಧಾರಣವಾಗಿ ಇಲ್ಲಿನ ಈ ನಾಡಿನ ಪರಸ್ಪರ ಒಂದಾಗಿ ಜೀವಿಸುತ್ತಿರುವಂತಹ ಇಲ್ಲಿನ ಸಹೋದರರು, ಅದು ಒಬ್ಬ ಆಂಟನಿಯಾಗಿದ್ದರೂ, ಒಬ್ಬ ರಮೇಶನಾಗಿದ್ದರು, ಒಬ್ಬ ರಹೀಮನಾಗಿದ್ದರೂ ಕೂಡ ಅವರು ಪರಸ್ಪರ ಒಂದಾಗಿ ಇಲ್ಲಿ ಬದುಕುತ್ತಿರುವಾಗ ಅವರು ಪರಸ್ಪರ ಒಟ್ಟಾಗಿ ಒಂದು ಹೋಟೆಲ್ನಲ್ಲಿ ಚಾ ಕುಡಿಯುತ್ತಾರೆ, ಒಟ್ಟಿಗೆ ಒಂದಾಗಿ ಚಾ ಕುಡಿಯುತ್ತಾರೆ, ಪರಸ್ಪರ ಮಾತನಾಡುತ್ತಾರೆ, ಇಂದಿನ ಮನೋರಮದಲ್ಲಿರುವಂತಹ ವಿಚಾರಗಳನ್ನು ಅವರು ಮುಂದಿಟ್ಟು ಮಾತನಾಡುತ್ತಾರೆ, ಇಂದಿನ ಮಾಧ್ಯಮದಲ್ಲಿ ಬಂದಂತಹ ವಿಚಾರಧಾರೆಗಳನ್ನು ಅವರು ಮುಂದಿಡುತ್ತಾರೆ, ಇಂದು ಬಂದಂತಹ ಉದಯವಾಣಿಯ ಪತ್ರಿಕೆಯಲ್ಲಿರುವಂತಹ ಸಂಪಾದಕೀಯದ ಬಗ್ಗೆ ಚರ್ಚೆ ಮಾಡುತ್ತಾರೆ, ಇಲ್ಲಿನ ಹೊಸದಿಂಗಂತಹ ಸಂಪಾದಕೀಯದ ಬಗ್ಗೆ ಆರ್ಟಿಕಲ್ನ ಬಗ್ಗೆ ಚರ್ಚೆ ಮಾಡುತ್ತಾರೆ, ಪರಸ್ಪರ ಚರ್ಚೆ ಮಾಡುತ್ತಾರೆ. ಆದರೆ ದೈನಂದಿನ ಬದುಕಿನಲ್ಲಿ ಅವನು ಅನುಸರಿಸಿಕೊಂಡು ಬರುವಂತಹ ಧಾರ್ಮಿಕ ವಿಚಾರಗಳ ಕಡೆಗೆ ಅವನು ಯಾಕೆ ಪರಸ್ಪರ ಮಾತನಾಡುವುದಿಲ್ಲ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ನೀವು ನೋಡಿರಿ, ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮವಿದ್ದರೆ, ಅಗತ್ಯಕ್ಕೆ ಏನಾದರೂ ಪಾತ್ರೆಗಳು ಬೇಕಾದರೆ, ತನ್ನ ನೆರೆಕರೆಯವನು ಹಿಂದುವಾಗಿದ್ದರೂ, ಮುಸ್ಲಿಮನಾಗಿದ್ದರೂ, ಕ್ರೈಸ್ತವನಾಗಿದ್ದರೂ ಕೂಡ ತನ್ನ ಮನೆಯ ಕಾರ್ಯಕ್ರಮದಲ್ಲಿ ಚೇರ್ಗಳು ಸಂಖ್ಯೆ ಕಡಿಮೆಯಾದಾಗ ಪರಸ್ಪರ ನೆರೆಯ ಮನೆಯವನ, ಅವನು ಹಿಂದುವಾಗಿದ್ದರೂ, ಕ್ರೈಸ್ತನಾಗಿದ್ದರೂ, ಮುಸ್ಲಿಮನಾಗಿದ್ದರೂ ಕೂಡ ಪರಸ್ಪರ ವಸ್ತುಗಳನ್ನು ಆಚೆ ಈಚೆ ಬದಲಾಯಿಸಿಕೊಂಡು ತನ್ನ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗುತ್ತಿರುವಾಗ ಯಾಕಾಗಿ ತಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ, ಪರಸ್ಪರ ವಿಚಾರಧಾರೆಗಳನ್ನು ಮುಂದಿಡುತ್ತಿರುವಂತಹ ಧಾರ್ಮಿಕ ಗ್ರಂಥಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿಲ್ಲ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಆಲೋಚಿಸಬೇಕಾಗಿದೆ. ಈ ನಾಡಿನ ಮುಸ್ಲಿಮೇತರ ಬಂಧುಗಳೊಂದಿಗೆ ನಾವು ವಿನಂತಿ ಮಾಡಿಕೊಳ್ಳುತ್ತಾ ಇರುವುದೇನೆಂದರೆ, ನಿಮಗೆ ಯಾರಾದರೂ ನಿಮ್ಮ ನೆರೆಕರೆಯಲ್ಲಿರುವಂತಹ ಯಾವುದಾದರೊಬ್ಬ ಮುಸಲ್ಮಾನನು ನಿಮಗೆ ದಿವ್ಯ ಕುರ್ಆನಿನ ಸಂದೇಶ ಇದಾಗಿದೆ ಎಂದು ಯಾವತ್ತಾದರೂ ಹೇಳಿದ್ದಾನೆ? ದಿವ್ಯ ಕುರ್ಆನಿನ ಒಂದು
ಅಧ್ಯಯನದ ಒಂದು ಪ್ರತಿಯನ್ನು, ಭಾವಾನುವಾದದ ಒಂದು ಪ್ರತಿಯನ್ನು ನಿಮಗೆ ಯಾವತ್ತಾದರೂ ನೀಡಿದ್ದಾನೆಯೇ? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಆಲೋಚಿಸಬೇಕಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ನಾಡಿನಲ್ಲಿ ನಾವು ಬದುಕುತ್ತಿರುವಾಗ ಒಬ್ಬ ಹಿಂದುವಿನ ತಾಯಿಯಾದರೂ, ಒಬ್ಬ ಮುಸಲ್ಮಾನನ ತಾಯಿಯಾದರೂ, ಒಬ್ಬ ಕ್ರೈಸ್ತವನ ತಾಯಿಯಾದರೂ ಕೂಡ ಆ ಒಂದು ಸೃಷ್ಟಿ ಪ್ರಕ್ರಿಯೆಯಲ್ಲಿ, ಜನನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ ರೀತಿ ನೀತಿಗಳನ್ನು ನಾವು ನೋಡುವಾಗ ಅದು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಾಗಿದೆ. ಆ ಸೃಷ್ಟಿ ಪ್ರಕ್ರಿಯೆ ನಡೆದಿರುವುದು ಪ್ರೀತಿಯ ಸಹೋದರರೇ, ಸಹೋದರಿಯರೇ. ಹೌದು ಸೀತಾಂಗೋಳಿಯ ಈ ನಾಡಿನ ಬಂಧುಗಳೇ, ನಾವು ಆಲೋಚಿಸಬೇಕಾಗಿದೆ. ಹೌದು, ನಮ್ಮ ತಾಯಿಯ ಉದರದೊಳಗೆ ನಾವು ಹೆಪ್ಪುಗಟ್ಟಿದಂತಹ ರಕ್ತಪಿಂಡವಾಗಿದ್ದಂತಹ ಒಂದು ಕಾಲಘಟ್ಟವಿದೆ. ತದನಂತರದ ಭಾಗಗಳಲ್ಲಿ ಆ ಕೆಲವೇ ವಾರಗಳ ನಂತರ ನಮ್ಮ ಹೃದಯದ ಮಿಡಿತವು ಆರಂಭಗೊಂಡಿರುವಾಗ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಅಲ್ಲಿನ ಹಿಂದೂಗಳಾಗಿದ್ದರು, ಇಲ್ಲಿನ ಕ್ರೈಸ್ತರಾಗಿದ್ದರು, ಇಲ್ಲಿನ ಮುಸಲ್ಮಾನರಾಗಿದ್ದರು, ಒಟ್ಟಾರೆಯಾಗಿ ಯಾವುದೇ ಒಬ್ಬ ಮನುಷ್ಯನ ಜನನ ಪ್ರಕ್ರಿಯೆ ನಡೆದಿರುವುದು ಒಂದೇ ತೆರನಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಸಹೋದರಿ, ನಮ್ಮ ತಂದೆ ಮತ್ತು ತಾಯಿಯು ದಾಂಪತ್ಯ ಜೀವನದಲ್ಲಿ ಏರ್ಪಟ್ಟುಕೊಂಡು ನಮ್ಮ ತಂದೆಯ ವೀರ್ಯದ ಧಾತು ತಾಯಿಯ ಅಂಡಾಶಯದೊಂದಿಗೆ ಬಂಧಿಸಲ್ಪಟ್ಟು ಅದು ಹಂತ ಹಂತವಾಗಿ ಬೆಳೆದು ಅದು 3 ಕತ್ತಲೆಯೊಳಗೆ ಇಟ್ಟುಕೊಂಡಾಗಿದೆ. ತದನಂತರ ಈ ನಮ್ಮ ಪ್ರಕ್ರಿಯೆಗಳನ್ನು ನಡೆದಿರುವುದನ್ನು ಹೌದು ಇಂದಿನ ವೈದ್ಯಕೀಯ ಶಾಸ್ತ್ರದಲ್ಲಿ ಅಧ್ಯಯನವನ್ನು ನಡೆಸುತ್ತಿರುವಂತಹ MBBSಗೆ ಕಲಿಯುತ್ತಿರುವಂತಹ ಲ್ಯಾಬ್ ರಿಲೇಟೆಡ್ ಆಗಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಇಂದು ನೋಡುತ್ತಿರುವಾಗ ನೀವು ಯೂಟ್ಯೂಬ್ನಲ್ಲಿ ತೆಗೆದು ನೋಡಿರಿ, ಒಬ್ಬ ಮನುಷ್ಯನ ಜನ್ಮ ಪ್ರಕ್ರಿಯೆಯು ಯಾವ ರೀತಿಯಾಗಿ ನಡೆದಿದೆ ಎಂದು ಅಲ್ಲಿ ಪ್ರಸ್ತಾಪಿಸುತ್ತಿರುವಾಗ ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಿರುವಂತಹ ಒಂದು ಸಂದೇಶ ಇದೆ. 39ನೇ ಅಧ್ಯಾಯದ 6ನೇ ಸೂಕ್ತದಲ್ಲಿ ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು, ಯಖ್ಲುಕುಕುಂ ಫೀ ಬುತೂನಿ ಉಮ್ಮಹಾತಿಕುಂ ಖಲ್ಕಂ ಮಿನ್ ಬಾದಿ ಖಲ್ಕಿಂ ಫೀ ಝುಲುಮಾತಿನ್ ಥಲಾತ್ ذالكمುಲ್ಲಾಹು ರಬ್ಬುಕುಂ ಲಹುಲ್ ಮುಲ್ಕ್ ಲಾ ಇಲಾಹ ಇಲ್ಲಾ ಹುವ ಫಅನ್ನಾ ತುಸ್ರಫೂನ್. ಹೌದು ಪ್ರೀತಿಯ ಸಹೋದರರೇ, ಅಲ್ಲಿನ ಪ್ರಸ್ತಾಪವೇನೆಂದರೆ ಯಖ್ಲುಕುಕುಂ ಫೀ ಬುತೂನಿ ಉಮ್ಮಹಾತಿಕುಂ, ನಿಮ್ಮ ತಾಯಂದಿರ ಉದರದೊಳಗೆ ನಿಮ್ಮನ್ನು ನಾವು ಸೃಷ್ಟಿಸಿರುವೆವು. ಅದೇನೆಂದರೆ 3 ಕತ್ತಲೆಯ ಅಂಧಕಾರದೊಳಗೆ ಸೃಷ್ಟಿಸಿರುವಾಗ, ಹೌದು ಇಂದಿನ ವೈದ್ಯಕೀಯ ಶಾಸ್ತ್ರವು ಕಲಿಸಿಕೊಡುತ್ತಾ ಮುಂದುವರಿದು ಹೇಳುತ್ತಾ ಇದೆ. ಹೌದು, 1ನೇ ಅಂಧಕಾರ ಯಾವುದೇನೆಂದರೆ 1ನೇ ಅಂಧಕಾರ ತಾಯಿಯ ಉದರ, 2ನೇ ಅಂಧಕಾರ ಗರ್ಭಾಶಯ, 3ನೇ ಅಂಧಕಾರ ಮಗುವನ್ನು ಹೊದ್ದುಕೊಂಡಿರುವಂತಹ ಗರ್ಭಾಶಯದೊಳಗಿರುವಂತಹ ಆ ಒಂದು ಹೊದ್ದುಕೊಂಡಂತಹ ಒಂದು ಪದರವಾಗಿದೆ ಎಂಬುದನ್ನು ಇಂದು ಆಧುನಿಕ ವೈದ್ಯಕೀಯ ಶಾಸ್ತ್ರವು ನಮಗೆ ಕಲಿಸಿಕೊಡುತ್ತಿರುವಾಗ ದಿವ್ಯ ಕುರ್ಆನ್ ಇಲ್ಲಿ ಮನುಷ್ಯನೊಂದಿಗೆ ಮಾತನಾಡುತ್ತಾ ಇದೆ. ಮನುಷ್ಯನನ್ನು ಸೃಷ್ಟಿಸಿದಂತಹ, ಮನುಷ್ಯನ ಮನಃಶಾಸ್ತ್ರವನ್ನು ಅರಿತಂತಹ ಸೃಷ್ಟಿಕರ್ತನು ಮನುಷ್ಯನಿಗೆ ಹೇಳುತ್ತಾ ಇರುವುದು, ನಿಮ್ಮನ್ನು ನಾವು ಈ ರೀತಿಯಲ್ಲಾಗಿ ಸೃಷ್ಟಿಸಿರುವುದು. ಇನ್ನು ಮುಂದುವರಿಸಿಕೊಂಡು ದಿವ್ಯ ಕುರ್ಆನ್ 23ನೇ ಅಧ್ಯಾಯ ಸೂರಾ ಮುಅ್ಮಿನೂನ್ನ 13 ಮತ್ತು 14ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವಂತಹ ಆ ಪ್ರಕ್ರಿಯೆಯನ್ನು ನೋಡುವಾಗ, ಹೌದು ನಾವು ಆ ಧಾತುವನ್ನು ಒಂದು ನಿರ್ದಿಷ್ಟವಾದ ಸ್ಪಷ್ಟವಾದಂತಹ ಒಂದು ಸ್ಥಳದಲ್ಲಿ ಭದ್ರವಾಗಿಟ್ಟವು ಎಂದು ಕಲಿಸಿಕೊಡುತ್ತಾ ಕುರ್ಆನ್ ಕಲಿಸಿಕೊಡುತ್ತಾ ಇದೆ. ಹೌದು ಪ್ರೀತಿಯ ಸಹೋದರರೇ, ಆರಂಭ ಕಾಲಘಟ್ಟದಲ್ಲಿ ಅದು ಒಂದು ರಕ್ತಪಿಂಡವಾಗಿದ್ದು ತದನಂತರ ಅದು ಒಂದು ಮಾಂಸದ ಮುದ್ದೆಯಾಗಿ ಪರಿವರ್ತನೆಗೊಂಡು ತದನಂತರ ಆ ಮಾಂಸದ ಮುದ್ದೆಯು ಎಲುಬುಗಳಾಗಿ ಪರಿವರ್ತನೆಗೊಂಡು ತದನಂತರ ಆ ಎಲುಬುಗಳಿಗೆ ಪುನಃ ಒಂದು ಮಾಂಸವನ್ನು ಹೊದಿಕೆಯನ್ನಾಗಿಸಿಕೊಂಡು ತದನಂತರ ಅದನ್ನೊಂದು ಅತ್ಯುನ್ನತವಾದಂತಹ ಸೃಷ್ಟಿಯನ್ನಾಗಿ ಬದಲಾಯಿಸಿದಂತಹ ಆ ಒಂದು ವಿಚಾರಧಾರೆಗಳನ್ನು ಕಲಿಸಿಕೊಡುತ್ತಿರುವಾಗ ಪ್ರೀತಿಯ ಸಹೋದರರೇ, ಕುರ್ಆನಿನ ಪದ ಪ್ರಯೋಗವನ್ನು ನೀವು ನೋಡಿರಿ. ಸುಮ್ಮ ಜಅಲ್ನಾಹು ನುತ್ಫತಂ ಫೀ ಖರಾರಿನ್ ಮಕೀನ್ ಸುಮ್ಮ ಖಲಕ್ನನ್ ನುತ್ಫತ ಅಲಕತನ್ ಫಖಲಕ್ನಲ್ ಅಲಕತ ಮುಲ್ಗತನ್ ಫಖಲಕ್ನಲ್ ಮುಲ್ಗತ ಇಲಾಮನ್ ಫಕಸೌನಲ್ ಇಲಾಮ ಲಹ್ಮ ಸುಮ್ಮ ಅನ್ಶಅನಾಹು ಖಲ್ಕನ್ ಆಖರ್ ಫತಬಾರಕಲ್ಲಾಹು ಅಹ್ಸನುಲ್ ಖಾಲಿಕೀನ್ ಅಂತ ಕಲಿಸಿಕೊಡುತ್ತಿರುವಾಗ ತರುವಾಯ ನಾವು ಅವನನ್ನು ವೀರ್ಯಕೋಶವನ್ನಾಗಿ ಮಾಡಿ ಭದ್ರವಾದ ಒಂದು ಸ್ಥಳದಲ್ಲಿಟ್ಟವು. ಅಂದರೆ ತಂದೆಯ ವೀರ್ಯದ ಧಾತುವನ್ನು ತಾಯಿ ಅಂಡಾಶಯದೊಂದಿಗೆ ಭದ್ರಪಡಿಸಿದಂತಹ ಆ ಒಂದು ಪ್ರಕ್ರಿಯೆಯನ್ನಾಗಿದೆ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು. ತದನಂತರ ಮುಂದುವರಿಕೊಂಡು ತರುವಾಯ ನಾವು ಆ ವೀರ್ಯಕೋಶವನ್ನು
ರೂಪುಗಟ್ಟಿದ ಒಂದು ರಕ್ತಪಿಂಡವನ್ನಾಗಿ ಮಾಡಿದೆವು. ತರುವಾಯ ಆ ರಕ್ತಪಿಂಡವನ್ನು ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡಿದೆವು. ತರುವಾಯ ನಾವು ಆ ಮಾಂಸದ ಮುದ್ದೆಯನ್ನು ಮೂಳೆಗಳನ್ನಾಗಿ ಮಾಡಿದೆವು. ತರುವಾಯ ನಾವು ಆ ಮೂಳೆಗಳನ್ನು ಮಾಂಸದಿಂದ ಹೊದಿಸಿದೆವು. ತರುವಾಯ ನಾವು ಅದನ್ನು ಇನ್ನೊಂದು ಸೃಷ್ಟಿಯನ್ನಾಗಿ ಬೆಳೆಸಿದೆವು. ಆದರೆ ಅತ್ಯುತ್ತನಾದ ಸೃಷ್ಟಿಕರ್ತನಾದ ಅಲ್ಲಾಹನು ಅನುಗ್ರಹಪೂರ್ಣನಾಗಿರುವನು. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇದು ಈ ನಾಡಿನ ಒಬ್ಬ ಮುಸಲ್ಮಾನನ ಜನನ ಪ್ರಕ್ರಿಯೆಯು ನಡೆದಿರುವುದು ಇದೇ ರೀತಿ. ಒಬ್ಬ ಹಿಂದೂ ಸಹೋದರನ ಸಹೋದರಿಯ ಜನನ ಪ್ರಕ್ರಿಯೆಯು ನಡೆದಿರುವುದು ಇದೇ ರೀತಿ. ಒಬ್ಬ ಕ್ರೈಸ್ತವ ಸಹೋದರ ಸಹೋದರಿಯ ಜನನ ಪ್ರಕ್ರಿಯೆಯು ನಡೆದಿರುವುದು ಇದೇ ರೀತಿ. ಒಬ್ಬ ದೇವನಿಲ್ಲನೆಂದು ವಾದಿಸುತ್ತಿರುವಂತಹ ನಾಸ್ತಿಕನ ಸೃಷ್ಟಿ ಪ್ರಕ್ರಿಯೆಯು ಕೂಡ ನಡೆದಿರುವುದು ಇದೇ ರೀತಿಯಾಗಿದೆ. ಪ್ರೀತಿಯ ಸಹೋದರರೇ, ಹಾಗಾದರೆ ನಾವು ಆಲೋಚಿಸಬೇಕಾಗಿದೆ. ನಾವು ಇಂದು ಆರಾಧಿಸುತ್ತಿರುವಂತಹ ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು, ನಮ್ಮ ದುವಾಗಳನ್ನು ಸಮರ್ಪಿಸುತ್ತಿರುವಂತಹ ನಮ್ಮ ಆರಾಧ್ಯರು ಯಾರು ಎಂಬುದರ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಆರಾಧಿಸುತ್ತಾ ಇರುವಂತಹ ನಮ್ಮ ಆರಾಧ್ಯರು ಆಗಿದ್ದಾರೆ. ನಮ್ಮ ಹೃದಯವನ್ನು ನಿಯಂತ್ರಿಸುತ್ತಿರುವುದು ಈ ಆರಾಧ್ಯರಾಗಿದ್ದಾರೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಮ್ಮ ಮನಸ್ಸಿನೊಡನೆ ನಾವು ಪ್ರಶ್ನಿಸಬೇಕಾಗಿದೆ. ನಮಗೆ ಕಿಡ್ನಿಯನ್ನು ದಯಪಾಲಿಸಿದ, ನಮಗೆ ಹೃದಯವನ್ನು ದಯಪಾಲಿಸಿದ, ನಮಗೆ ಕಣ್ಣನ್ನು ದಯಪಾಲಿಸಿದ, ನಮಗೆ ಚರ್ಮವನ್ನು ದಯಪಾಲಿಸಿದ, ಕೈಕಾಲುಗಳನ್ನು ದಯಪಾಲಿಸಿದ, ನಾವು ಇಲ್ಲಿ ಬದುಕಲಿರುವಂತಹ ಆಕ್ಸಿಜನ್ನು ದಯಪಾಲಿಸಿದ, ನೀರನ್ನು ದಯಪಾಲಿಸಿದಂತಹ ಆ ಆರಾಧ್ಯರನ್ನಾಗಿದೆಯೇ ನಾವು ಆರಾಧಿಸುತ್ತಾ ಇರುವುದು. ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು ನಾವು ಸಮರ್ಪಿಸುತ್ತಾ ಇರುವುದು ಈ ಆರಾಧ್ಯರಿಗಾಗಿದೆಯೇ ಅಲ್ಲವೋ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಒಂದು ನಿಮಿಷ ನಾವು ನಮ್ಮ ಹೃದಯಕ್ಕೆ ಕೈ ಇಟ್ಟು ಚಿಂತಿಸಬೇಕಾದಂತಹ ಅನಿವಾರ್ಯ ಕಾಲಘಟ್ಟದಲ್ಲಾಗಿದೆ. ಇಂದು ನಾವು ನನ್ನ ಮುಂದಿರುವಂತಹ ಸಹೋದರ ಸಹೋದರಿಯರು ಇಂದು 15 ವರ್ಷದ ಬಾಲಕನಿರಬಹುದು, 20 ವರ್ಷದ ಬಾಲಕನಿರಬಹುದು, 25 ವರ್ಷದವರಿರಬಹುದು, 50 ವರ್ಷದವರಿರಬಹುದು, 65 ವರ್ಷದವರಿರಬಹುದು, ಪ್ರಾಯವಾಗಿರುವಂತಹ ವೃದ್ಧಾಪ್ಯದಲ್ಲಿರುವಂತಹ ಅಜ್ಜಂದಿರಬಹುದು. ನೀವು ಆಲೋಚಿಸಬೇಕು, ನಿಮಗೆ 15 ವರ್ಷವಾದರೂ 75 ವರ್ಷವಾದರೂ ಅದರ ಒಂದು ದಿನಕ್ಕಿಂತ ಹಿಂದೆ ನೀವು ಎಲ್ಲಿದ್ದೀರಿ? ನೀವು ಅದೇ ತಾಯಿಯ ಉದರದಲ್ಲಿರುವಾಗ ಅದಕ್ಕಿಂತಲೂ 1 ವರ್ಷ ನಿಮ್ಮ ಅವಸ್ಥೆ ಏನಾಗಿತ್ತು ಎಂಬುದರ ಬಗ್ಗೆ ನಾವು ಆಲೋಚಿಸಿದ್ದೇವೆ. ನಮಗೆ ಎಲ್ಲವನ್ನು ದಯಪಾಲಿಸಿದ ಆ ಸೃಷ್ಟಿಕರ್ತನ ಬಗ್ಗೆ ನಾವು ಯಾವತ್ತಾದರೂ ನಾವು ಆಲೋಚಿಸಿದ್ದೇವೆಯೇ? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಆಕಾಶವನ್ನು, ಆ ಮೇಲಿನ ಆಕಾಶವನ್ನು ಯಾವುದೇ ಸ್ತಂಭಗಳಿಲ್ಲದ, ಆಧಾರಗಳಿಲ್ಲದೆ ನಿಲ್ಲಿಸಿರುವಾಗ, ಭೂಮಿಯನ್ನು ವಿಶಾಲವಾಗಿ ಹರಡಿ ನಿಲ್ಲಿಸಿರುವಾಗ ಇದನ್ನೆಲ್ಲ ಸೃಷ್ಟಿಸಿದವನು ಯಾರು? ಆ ಸೃಷ್ಟಿಕರ್ತನು ಯಾರು? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಏಕಕೋಶ ಜೀವಿಯಾದ ಅಮೀಬಾದಿಂದ ಹಿಡಿದು ಬಹುಕೋಶ ಜೀವಿಯಾದಂತಹ ನೀಲತಿಮಿಂಗಲಗಳನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನು ಯಾರು? ಕಾಡಿನಲ್ಲಿ ವಾಸಿಸುತ್ತಿರುವಂತಹ ಜಿಂಕೆಯಾದಿಯಾಗಿರುವಂತಹ ಸಿಂಹ, ಹುಲಿಗಳನ್ನು ಸೃಷ್ಟಿಸಿದವನು ಯಾರು? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ನಾಡಿನಲ್ಲಿ ಯಾರು, ಯಾವಾಗ, ಯಾವತ್ತು ಜನಿಸಬೇಕು, ಯಾವತ್ತು ಮರಣ ಹೊಂದಬೇಕು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಸೀತಾಂಗೋಳಿಯ ಪರಿಸರದಲ್ಲಿರುವಂತಹ ನನ್ನ ಸಹೋದರರೇ, ಓ ಮನುಷ್ಯರೇ, ಹೌದು, ನಾವು ಸೀತಾಂಗೋಳಿಯಲ್ಲೇ ಈ ಪರಿಸರದಲ್ಲೇ ಹುಟ್ಟಬೇಕು ಎಂಬುದಾಗಿ ನಾವು ಯಾವತ್ತಾದರೂ ಅಪ್ಲಿಕೇಶನನ್ನು ಹಾಕಿದ್ದೇವೆ? ಯಾರಿಗೆ ಅಪ್ಲಿಕೇಶನನ್ನು ನೀಡಿದ್ದೇವೆ? ಇಂತಹ ತಂದೆ ತಾಯಂದಿರ ಮಗನಾಗಿ, ಮಗಳಾಗಿ, ಹಿಂದೂ ತಂದೆ ತಾಯಿಗಳ ಮಗಳಾಗಿ ಹುಟ್ಟಬೇಕು, ಮುಸ್ಲಿಂ ತಂದೆ ತಾಯಿಗಳ ಮಗಳಾಗಿ, ಮಗನಾಗಿ ಹುಟ್ಟಬೇಕು, ಕ್ರೈಸ್ತವ ತಂದೆ ತಾಯಿಗಳ ಮಗನಾಗಿ, ಮಗಳಾಗಿ ಹುಟ್ಟಬೇಕು ಅಂತ ಯಾವತ್ತಾದರೂ ನಾವು ಅಪ್ಲಿಕೇಶನನ್ನು ಹಾಕಿದ್ದೇವೆಯೇ? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಲ್ಲ. ನಮಗೆ ನಾವು ಜನಿಸಿದ ನಂತರ ನಮ್ಮ ತಂದೆ ತಾಯಿಗಳು ಅಪ್ಲಿಕೇಶನ್ ಹಾಕೋದು ಮುನಿಸಿಪಾಲ್ಟಿಗಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ. ನಮಗೆ ಹೆಸರನ್ನು ನೀಡಿರುವುದು ನಾವಲ್ಲದಿರುವಾಗ, ಪ್ರೀತಿಯ ಸಹೋದರರೇ, ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಸೃಷ್ಟಿಕರ್ತನನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನೀವು ನೋಡಿ, ಧಾರ್ಮಿಕ ಗ್ರಂಥಗಳನ್ನು ನಾವು ಪರಿಶೋಧನೆಗೆ, ನಾವು ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಯಾಣವನ್ನು ಬೆಳೆಸಿದ್ದೇ ಆದಲ್ಲಿ ಆ ಸೃಷ್ಟಿಕರ್ತನು ಯಾರು ಎಂಬುದರ ಕಡೆಗೆ ನಾವು ನೋಡಬಹುದಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು
ಈ ಸಂದರ್ಭದಲ್ಲಿ ನಾವು ದೈನಂದಿನವಾಗಿ ಕೇಳುತ್ತಿರುವಂತಹ ಒಂದು ಶ್ಲೋಕವಿದೆ. ಓಂ ಭೂರ್ಭುವಸ್ವಃ ತತ್ಸವಿದೂರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ಹೌದು ಪ್ರೀತಿಯ ಸಹೋದರರೇ, ನೀವು ನೋಡಿರಿ, ಹೌದು, ಓಂ ಆ ಸೃಷ್ಟಿಕರ್ತನನ್ನ, ಅಂದರೆ ಆ ಪದಪ್ರಯೋಗಗಳಲ್ಲಿ ಅಡಕವಾದಂತಹ ಆದಿಯಲ್ಲಿರುವಂತಹ ಶಕ್ತಿಯ ಬಗ್ಗೆ ಪ್ರಸ್ತಾಪಿಸುತ್ತಾ ಇದೆ. ಅಲ್ಲಿನ ಪ್ರಯೋಗಗಳನ್ನು ಕಲಿಸಿಕೊಡುತ್ತಾ ಇರುವುದು ಆ ಸೃಷ್ಟಿಕರ್ತನು ಯಾರು? ಹಿರಣ್ಯಗರ್ಭ ಸಮವರ್ತದಾಗ್ರೆ ಭೂದಸ್ಯ ಜಾದ ಪದಿರೇಗಾಸಿ ಸದಾಚಾರ ಪೃಥ್ವೀಂ ದ್ವಾಮುದೇಮಾಂ ಕಸ್ಮೈ ದಾವಾಯ ಹವಿಷಾ ವಿದೇಮಾಂ. ಹೌದು, ಹಿರಣ್ಯಗರ್ಭ ಅಂದರೆ ಆ ಸೃಷ್ಟಿ ಪ್ರಪಂಚವನ್ನು ಉಂಟು ಮಾಡಿದವನು ಅಂತ ವೇದ ಗ್ರಂಥಗಳು ಕಲಿಸಿಕೊಡುತ್ತಿರುವಾಗ ಪ್ರೀತಿಯ ಸಹೋದರರೇ ಸಹೋದರಿಯರೇ, ಯಮ ಮೊದಲಾದವರಿಗೆಲ್ಲ ಯಾರು ರಾಜನಾಗಿರುತ್ತಾನೋ, ಯಾರು ಅಧಿಪತಿಯಾಗಿರುತ್ತಾನೋ, ಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವವನು ಯಾರಾಗಿರುತ್ತಾನೋ ಅವನಿಗಾಗಿದೆ ನಿಮ್ಮ ವರೆಣ್ಯಗಳು, ನಿಮ್ಮ ಹರಕೆಗಳು, ಪೂಜೆ ಪುರಸ್ಕಾರಗಳು, ಬಲಿದಾನಗಳು ಸಮರ್ಪಿತಗೊಳ್ಳಬೇಕು ಎಂದು ಕಲಿಸಿಕೊಡುತ್ತಿರುವಾಗ, ಹೌದು ಪ್ರೀತಿಯ ಸಹೋದರರೇ, ನಾವು ಆಲೋಚಿಸಬೇಕಾಗಿದೆ. ಓಂ ಭೂರ್ಭುವಸ್ವಃ ತತ್ಸವಿದೂರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ಹೌದು, ಮೇಲಿನ ಆಕಾಶವನ್ನು, ಕೆಳಗಿನ ಭೂಮಿಯನ್ನು, ಆಕಾಶ ಭೂಮಿಗಳ ಮಧ್ಯೆ ಇರುವವುಗಳೆಲ್ಲವನ್ನ ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಅವನನ್ನಾಗಿದೆ ನಾವು ಸೃಷ್ಟಿಕರ್ತ ಎಂದು ಕರೆಯಬೇಕು ಎಂದು ಗಾಯತ್ರಿ ಮಂತ್ರವು ಕಲಿಸಿಕೊಡುತ್ತಿರುವಾಗ, ಹೌದು ಪ್ರೀತಿಯ ಸಹೋದರರೇ, ಇನ್ನು ಈ ಜೀವಜಾಲಗಳಿಗೆ, ಈ ಪ್ರಪಂಚದಲ್ಲಿರುವಂತಹ ಜೀವಜಾಲಗಳಿಗೆ ಆಹಾರವನ್ನು ನೀಡುವವನು ಅವನಾಗಿರುತ್ತಾನೆ ಎಂದು ಕಲಿಸಿಕೊಡುತ್ತಿರುವಾಗ, ನನಗೆ ವಿವೇಕವನ್ನು, ಜ್ಞಾನೋದಯವನ್ನು ನೀಡುವಂತ ನಾವು ಪ್ರಾರ್ಥಿಸುತ್ತಿರುವಾಗ, ಪ್ರೀತಿಯ ನನ್ನ ಹಿಂದೂ ಸಹೋದರ ಸಹೋದರಿಯರೇ, ನಾವು ಯಾವತ್ತಾದರೂ ನಮಗೆ ಕಿಡ್ನಿಯನ್ನು ನೀಡಿದ, ನಮಗೆ ಹೃದಯವನ್ನು ನೀಡಿದಂತಹ ಆರಾಧ್ಯರನ್ನಾಗಿದೆಯೇ ನಾವು ಆರಾಧಿಸ್ತಾ ಇರುವುದು? ನಮ್ಮ ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು, ಹರಕೆಗಳನ್ನು, ನೇರ್ಚೆಗಳನ್ನು, ದುವಾಗಳನ್ನು ಸಮರ್ಪಿಸುತ್ತಿರುವುದು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ ಪ್ರೀತಿಯ ಬಂಧುಗಳೇ. ಇಲ್ಲಿ ನೋಡಿರಿ, ಕ್ರೈಸ್ತವ ಸಹೋದರರು ಓದುತ್ತಿರುವಂತಹ ಬೈಬಲ್ನ ಪುಟಗಳಲ್ಲಿ ಜೀಸಸ್ ಕ್ರೈಸ್ಟ್ ಕಲಿಸಿಕೊಡುತ್ತಿರುವಂತಹ ಒಬ್ಬ ಆರಾಧ್ಯನಿದ್ದಾನೆ. ಜೀಸಸ್ ಕ್ರೈಸ್ಟರಲ್ಲಿ ಬಂದು ಶಾಸ್ತ್ರಿಯೊಬ್ಬರು ಕೇಳುತ್ತಾರೆ, ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆ ಯಾವುದು ಅಂತ. ಆ ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ಟ್ ಕಲಿಸಿಕೊಡುತ್ತಾರೆ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಅವನನ್ನು ನೀನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಹೃದಯದಿಂದಲೂ ನೀನು ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ ಒಂದನೇ ದೈವಾಜ್ಞೆಯಾಗಿದೆ. ಅಂದರೆ ಜೀಸಸ್ ಕ್ರೈಸ್ಟ್ ಕಲಿಸಿಕೊಟ್ಟಂತಹ ಸೃಷ್ಟಿಕರ್ತ ಆರಾಧ್ಯ, ಏಕೈಕ ಆರಾಧ್ಯನಾಗಿದ್ದಾನೆ ಎಂದು ಬೈಬಲ್ ಪ್ರಸ್ತಾಪಿಸುತ್ತಿರುವಾಗ, ಪ್ರೀತಿಯ ಸಹೋದರರೇ ಸಹೋದರಿಯರೇ, ಈ ನಾಡಿನ ಕ್ರೈಸ್ತವ ಸಹೋದರ ಸಹೋದರಿಯರಲ್ಲಿ ವಿನಂತಿಸುತ್ತಾ ಇರುವುದೇನೆಂದರೆ, ಸಾಧಾರಣವಾಗಿ ನಾವು ನೋಡುವಾಗ, ನಮ್ಮ ರಾಜಕೀಯ ನೇತಾರರು ಮಾತನಾಡುವಾಗ, ಸಂಘಟನೆಯ ನಾಯಕರು ಮಾತನಾಡುವಾಗ, ವಿವಿಧ ಸಾಮಾಜಿಕ ಸೇವಾ ಚಟುವಟಿಕೆಯ ಒಂದು ನಾಯಕರೆಲ್ಲ ಮಾತನಾಡುವಾಗ ಎಲ್ಲರೂ ಕಲಿಸಿಕೊಡ್ತಾ ಇರುವುದು ಎರಡನೇ ದೈವಾಜ್ಞೆಯನ್ನಾಗಿದೆ. ಈಗಾಗಲೇ ನಾನು ಈಗಾಗಲೇ ಹೇಳಿದಂತಹ ನಿನ್ನ ನೆರೆಕರೆಯವನನ್ನು ನೀನು ನಿನ್ನಂತೆ ಪ್ರೀತಿಸು ಎಂಬಂತಹ ಎರಡನೇ ದೈವಾಜ್ಞೆಯನ್ನು ಸಾಧಾರಣವಾಗಿ ಹೇಳುತ್ತಾರೆ. ಇನ್ನು ಯಾರಾದರೂ ಮತ್ತೂ ಹೇಳ್ತಾರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಚನ ಹೇಳುತ್ತಾರೆ, ನಿನ್ನ ನೆರೆಕರೆಯವನನ್ನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಅಂತ ಪದಪ್ರಯೋಗವನ್ನು ಕೂಡ ಹೇಳ್ತಾರೆ. ಇನ್ನು ಅದೇ ರೀತಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಇರುವಂಥ ಸರ್ವೇ ಜನ ಸುಖಿನೋ ಭವಂತು ಎಂಬಂತಹ ಸಂದೇಶಗಳನ್ನು ಕೂಡ ಹೇಳ್ತಾರೆ. ಯಾಕಾಗಿ ನಾವು ಒಂದನೇ ಆಜ್ಞೆಯ ಕಡೆಗೆ ಯಾರು ಚರ್ಚಿಸುತ್ತಿಲ್ಲ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಮ್ಮನ್ನು ಯಾರೋ ವಂಚಿಸುತ್ತಾ ಇದ್ದಾರೆ ಎಂಬುದರ ಕಡೆಗೆ ನಮ್ಮ ಹೃದಯದ ಮಿಡಿತಗಳು ಮಾತನಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇಂದಿನ ಕಾಲಘಟ್ಟದಲ್ಲಿದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ನೀವು ನೋಡಿರಿ, ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ 107ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ಅಲಂ ತಅಲಂ ಅನ್ನಲ್ಲಾಹ ಮುಲ್ಕು ಸಮಾವಾತಿ ವಲ್ ಅರ್ದ್
ವಮಾ ಲಕುಂ ಮಿನ್ ದೂನಿಲ್ಲಾಹ್ ಮಿನ್ ವಲೀಂ ವಲಾ ನಸೀರ್. ಆಕಾಶ ಮತ್ತು ಭೂಮಿಯ ಆಧಿಪತ್ಯವು ಅಲ್ಲಾಹುವಿಗೆ ಮಾತ್ರವೇ ಇರುವುದಾಗಿದೆ ಮತ್ತು ಅಲ್ಲಾಹುವಿನ ಹೊರತು ನಿಮಗೆ ಅನ್ಯ ರಕ್ಷಕನಾಗಲಿ ಸಹಾಯಕನಾಗಲಿ ಇಲ್ಲ ಎಂಬುದು ನಿಮಗೆ ತಿಳಿದಿಲ್ಲವೇ ಎಂದು ಕಲಿಸಿಕೊಡುತ್ತಿರುವಾಗ, ಹೌದು ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಮರಣ ಹೊಂದುತ್ತಾ ಇದ್ದೇವೆ ಎಂಬುದರ ಕುರಿತು ನಮಗೆ ಗೊತ್ತಿಲ್ಲ. ಕುರ್ಆನ್ ಕಲಿಸಿಕೊಡುತ್ತಾ ಇದೆ, ವಮಾ ತದಿರಿ ನಫ್ಸುಂ ಮಾದಾ ತಕ್ಸಿಬು ಗದನ್ ವಮಾ ತದಿರಿ ನಫ್ಸುಂ ಬಿಐ ಅರ್ಲಿನ್ ತಮೂತ್. ನಾಳೆ ನಡೆಯುವಂತಹ ಈ ಕ್ಷಣದಲ್ಲಿ, ನಂತರದ ಕ್ಷಣದಲ್ಲಿ ಏನು ನಡೆಯುತ್ತದೆ ಎಂಬುದರ ಕುರಿತು ಯಾರಿಗೂ ಗೊತ್ತಿಲ್ಲ. ಭೂಮಿಯ ಯಾವ ಭೂಭಾಗದಲ್ಲಿ ಮರಣ ಬಂದು ಒಬ್ಬ ವ್ಯಕ್ತಿಗೆ ಆಸನ್ನವಾಗುತ್ತದೆ ಎಂಬುದು ಕೂಡ ಯಾರಿಗೂ ಗೊತ್ತಿಲ್ಲ ಎಂಬಂತಹ ಅತ್ಯಂತ ನಮ್ಮನ್ನು ಚಿಂತಿಸಲಿರುವಂತಹ ಒಂದು ಪದಪ್ರಯೋಗವಾಗಿದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಈ ನಿಟ್ಟಿನಲ್ಲಿ ಆಲೋಚಿಸಬೇಕಾದಂತಹ ಅನಿವಾರ್ಯತೆ ಇದೆ. ಹೌದು, ನಮ್ಮ ಹೃದಯಗಳನ್ನು ನಿಯಂತ್ರಿಸುವವನು ಯಾರು? ನಮ್ಮ ಹೃದಯಗಳನ್ನು ನಿಯಂತ್ರಿಸುವವನು ಯಾರು? ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಯಾವತ್ತಾದರೂ ಆಲೋಚಿಸಿದ್ದೇವೆ? ಸಾಧಾರಣವಾಗಿ ಇಲ್ಲಿನ ಪರಿಸರದ ಫ್ಯಾಕ್ಟ್ರಿಗಳಿಗೆ ನೀವು ಭೇಟಿ ನೀಡಿರಬಹುದು. ಆ ಫ್ಯಾಕ್ಟ್ರಿಗಳಲ್ಲಿ 3 ಶಿಫ್ಟ್ನಲ್ಲಿ ಕೆಲಸ ಮಾಡುವುದಾದರೂ ಕೂಡ ಆ 3 ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಅಲ್ಲಿರುವಂತಹ ಯಂತ್ರಗಳಿಗೆ ಕನಿಷ್ಠ ಪಕ್ಷ ಅರ್ಧ ತಾಸಾದರೂ 20 ನಿಮಿಷವಾದರೂ ಅದಕ್ಕೆ ರೆಸ್ಟ್ ನೀಡಲಾಗುತ್ತದೆ. ಯಾಕೆಂದರೆ ಅದು ಮತ್ತು ಸವೆತ ಮತ್ತು ಸವಕಳಿಯ ಭಾಗವಾಗಿ ಅದಕ್ಕೆ ಆ ಓವರ್ ಹೀಟಿನಿಂದ ಏನಾದರೂ ಕೆಡುಕುಂಟಾಗಬಾರದು ಎಂಬಂತ್ಯಾದ ರೀತಿಯಲ್ಲಿ, ಇಲ್ಲದಿದ್ದರೆ ಆಲ್ಟರ್ನೇಟಿವ್ ಇನ್ನೊಂದು ಮೆಷಿನನ್ನು ಆನ್ ಮಾಡಲಾಗುತ್ತದೆ. ನಾವು ಯಾವತ್ತಾದರೂ ಆಲೋಚಿಸಿದ್ದೇವೆಯಾ? ನಮ್ಮ ಹೃದಯದ ಬಗ್ಗೆ ನಾವು ಯಾವತ್ತಾದರೂ ಚಿಂತಿಸಿದ್ದೇವೆಯಾ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಮ್ಮ ಹೃದಯವು ಒಂದು ದಿನಕ್ಕೆ ಎಷ್ಟೋ ಲೀಟರ್ ರಕ್ತವನ್ನು ಅದು ನಮ್ಮ ನರನಾಡಿಗಳಿಗೆ ಪಂಪ್ ಮಾಡುತ್ತದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ಹೌದು, 300 ಲೀಟರ್ನಷ್ಟು ರಕ್ತವನ್ನು ಅದು ನಿರಂತರವಾಗಿ ಪಂಪ್ ಮಾಡುತ್ತಿರುವಾಗ ನಮ್ಮ ನರನಾಡಿಗಳನ್ನು ನೇರವಾಗಿ ಉದ್ದಕ್ಕೆ ಇಟ್ಟದ್ದೇ ಆದಲ್ಲಿ 2 ನಮ್ಮ ಈ ಒಂದು ಭೂಮಿಯ ಆ ಒಂದು ಭೂಗೋಳದ ಸುತ್ತಲೂ ತಿರುಗಿಸಿಟ್ಟಲೆ ಎಷ್ಟು ಉದ್ದವಾಗುತ್ತದೋ ಅಷ್ಟು ಉದ್ದವಾಗಿರುವಾಗ ವ್ಯವಸ್ಥಿತವಾಗಿ ಕರಾರುವಕ್ಕಾಗಿ ನಮ್ಮ ಹೃದಯವನ್ನು ನಿಯಂತ್ರಿಸುತ್ತಿರುವಂತಹ ಆ ಸೃಷ್ಟಿಕರ್ತನು ಯಾರು? ಒಂದು ವೇಳೆ ನಮ್ಮ ಹೃದಯ ನಿಂತದ್ದೇ ಆದಲ್ಲಿ ನಮ್ಮ ಹೆಸರು ಮತ್ತೆ ಬದಲಾವಣೆ ಆಗ್ತದೆ. ಪ್ರೀತಿಯ ಸಹೋದರರೇ, ನಮ್ಮನ್ನು ಮತ್ತೆ ಕರೆಯಲ್ಪಡುವುದು ಮಯ್ಯತ್ ಎಂಬುದಾಗಿದೆ. ಪ್ರೀತಿಯ ಸಹೋದರರೇ, ಹಾಗಾದರೆ ನಮ್ಮ ಹೃದಯವನ್ನು ನಿಯಂತ್ರಿಸಿದಂತಹ ಆ ಸೃಷ್ಟಿಕರ್ತನಿಗೆ ಆಗಿದೆಯೇ ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು ನಾವು ಸಮರ್ಪಿಸುತ್ತಾ ಇರುವುದು? ನಾವು ಈ ನಿಟ್ಟಿನಲ್ಲಿ ಆಲೋಚಿಸಬೇಕಾದಂತಹ ಅನಿವಾರ್ಯತೆ ಈ ಹಿಂದೆಂದಿಗಿಂತಲೂ ಈಗ ನಮ್ಮ ಮುಂದೆ ಪ್ರೀತಿಯ ಸಹೋದರರೇ ಸಹೋದರಿಯರು. ಇನ್ನು ಆಲೋಚಿಸಿರಿ, ನಮ್ಮ ಕಿಡ್ನಿಯನ್ನು ವ್ಯವಸ್ಥಾಪಿತಗೊಳಿಸಿದವನು ಯಾರು? ನಮ್ಮ ಕಿಡ್ನಿ ಅದು ಫಿಲ್ಟರಿಂಗ್ ಸಿಸ್ಟಮನ್ನಾಗಿದೆ ನಮಗೆ ವ್ಯವಸ್ಥೆಗೊಳಿಸಿರುವುದು. ನಮ್ಮ ಪರಿಸರದಲ್ಲಿ ಹಲವಾರು ಸಹೋದರರಿರಬಹುದು, ಡಯಾಲಿಸಿಸ್ನ ಪ್ರಕ್ರಿಯೆಗೆ ಒಳಗಾಗಿ 1 ದಿನಕ್ಕೋ 3 ದಿನಕ್ಕೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡಿ ಡಯಾಲಿಸಿಸ್ ಮಾಡುವಂತಹ ಪ್ರಕ್ರಿಯೆಯನ್ನು, ಅವರ ನೋವನ್ನು ನಾವು ನೋಡಿರಬಹುದು. ನಮಗೆ ಇಂದಿನ ಪ್ರಾಯ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೆ ನಮ್ಮ ಕಿಡ್ನಿಯು ವ್ಯವಸ್ಥಿತವಾಗಿ ಕಾರ್ಯಾಚರಣೆಗೊಳ್ಳುವುದಾದಲ್ಲಿ ಆ ಕಿಡ್ನಿಯನ್ನು ನಮಗೆ ದಯಪಾಲಿಸಿದಂತಹ ಸೃಷ್ಟಿಕರ್ತನಿಗೆ ಆಗಿದೆಯೇ ನಾವು ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು ಸಮರ್ಪಿಸುತ್ತಾ ಇರುವುದು ಎಂದು ನಾವು ಆಲೋಚಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ಯಾವತ್ತಾದರೂ ಈ ಬಗ್ಗೆ ನಾವು ಆಲೋಚಿಸಿದ್ದೇವೆ? ಇಲ್ಲವೇ? ನೀವು ನೋಡಿರಿ, ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು, ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್. 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ಆ ಪರಮ ದಯಾಮಯನು ಕರುಣಾನಿಧಿಯೂ ಆದಂತಹ ಅಲ್ಲಾಹನಲ್ಲದೆ ಇನ್ನೊಬ್ಬ ಆರಾಧ್ಯನಿಲ್ಲ ಎಂದು ಕಲಿಸಿಕೊಡುತ್ತಿರುವಾಗ, ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನಯನಾ ನಾಸ್ತಿ ಕಿಂಚನ್ ಎಂದು ಕಲಿಸಿಕೊಡುತ್ತಿರುವಾಗ, ಆ ದೇವನು ಒಬ್ಬನೇ, ಇನ್ನೊಬ್ಬನಿಲ್ಲ, ಎರಡನೇವನು ಇಲ್ಲ ಅಂತ ಕಲಿಸಿಕೊಡುತ್ತಿರುವಾಗ,
ಬೈಬಲ್ನ ಪುಟಗಳಲ್ಲಿಯೂ ಕೂಡ ನೀನು ನನ್ನನ್ನು ಮಾತ್ರ ಆರಾಧಿಸಬೇಕು, ನನ್ನ ಯಾವುದೇ ಪ್ರತಿಮೆಯನ್ನಾಗಲಿ ವಿಗ್ರಹವನ್ನಾಗಲಿ ಉಂಟು ಮಾಡಕೂಡದು ಎಂದು ಬೈಬಲ್ನ ಪುಟಗಳಲ್ಲಿ ನಮಗೆ ನೋಡಲು ಸಾಧ್ಯವಾಗಿರುವಾಗ, ನತಸ್ಯ ಪ್ರತಿಮಾ ಅಸ್ತಿ, ಆ ದೇವನಿಗೆ ವಿಗ್ರಹ ರೂಪಗಳಿಲ್ಲ ಎಂದು ಕಲಿಸಿಕೊಡುತ್ತಿರುವಾಗ, ಪ್ರೀತಿಯ ಸಹೋದರರೇ ಸಹೋದರಿಯರೇ, ಇನ್ನು ಕುರ್ಆನ್ ಇಬ್ರಾಹಿಂ ಪ್ರವಾದಿಯವರ ಚರಿತ್ರೆಯನ್ನು ನೋಡುವಾಗ ಆ ವಿಗ್ರಹಾರಾಧನೆಯ ಗೌರವದ ಬಗ್ಗೆ ಕಲಿಸಿಕೊಡುತ್ತಿರುವಾಗ, ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಆಲೋಚಿಸಬೇಕಾಗಿದೆ. ನಾವು ಆರಾಧಿಸುತ್ತಾ ಇರುವುದು ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಅಥವಾ ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಮಗೆ ಹೇಗೆ ಈ ನಿಟ್ಟಿನಲ್ಲಿ ಚಿಂತಿಸದಿರಲು ಸಾಧ್ಯ? ನಾವು ಪರಸ್ಪರ ಮಾತನಾಡುವಾಗ, ಚರ್ಚಿಸುವಾಗ ನೀವು ನೋಡಿರಿ, ಸ್ವಾಭಾವಿಕವಾಗಿ ಈ ನಾಡಿನಲ್ಲಿರುವಂತಹ, ಈ ಸೀತಾಂಗೋಳಿಯಲ್ಲಿರುವಂತಹ ಸಹೋದರರ ಫಿಂಗರ್ ಪ್ರಿಂಟನ್ನು ನಾವು ತೆಗೆದುಕೊಂಡದೇ ಆದಲ್ಲಿ, ನನ್ನ ಫಿಂಗರ್ ಪ್ರಿಂಟಿನಾಗಿ ಅಲ್ಲ, ನನ್ನ ಬೆರಳಚ್ಚಿನಾಗಿ ಅಲ್ಲ ನಿಮ್ಮ ಬೆರಳಚ್ಚು, ಇಲ್ಲಿಯ ಹಿಂದುವಿನ ಬೆರಳಚ್ಚಿನಾಗಿ ಅಲ್ಲ ಮುಸ್ಲಿಮನ ಬೆರಳಚ್ಚು, ಅದು ವ್ಯತ್ಯಸ್ತವಾಗಿದೆ. ಈ ಭೂಮಿಯಲ್ಲಿ 140ಕ್ಕೂ ಮಿಕ್ಕಿ ಕೋಟಿ ಮನುಷ್ಯರಿರುವಾಗ, 140ಕ್ಕೂ ಮಿಕ್ಕಿ ಕೋಟಿ ಮನುಷ್ಯರ ಬೆರಳಚ್ಚಿನಲ್ಲಿ ವ್ಯತ್ಯಾಸವಿರುವಾಗ, ಆ ಬೆರಳಚ್ಚನ್ನು ಕರಾರುವಕ್ಕಾಗಿ ಮಾಡಲು ಶಕ್ತನಾದಂತಹ ಆ ಸೃಷ್ಟಿಕರ್ತನಾದ ಅಲ್ಲಾಹನನ್ನಾಗಿದೆ ನಾವು ಆರಾಧಿಸುತ್ತಾ ಇರುವುದು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ದಿವ್ಯ ಕುರ್ಆನ್ 75ನೇ ಅಧ್ಯಾಯ ಸೂರಾ ಕಿಯಾಮ ಅದರ 4ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ಬಲ ಕಾದಿರೀನ ಅಲ ಅನ್ ನುಸವ್ವಿಯ ಬನಾನ, ನಿಮ್ಮ ಬೆರಳಿನ ತುದಿಯನ್ನು ಆ ಸೃಷ್ಟಿ ಮಾಡಲು ಶಕ್ತನಾಗಿರುವವನು ನಾನಾಗಿರುವಾಗ, ನಾಳೆ ಪುನರುತ್ಥಾನ ದಿನದಂದು ನಿಮ್ಮನ್ನು ಪುನರ್ ಸೃಷ್ಟಿ ಮಾಡಲು ನನಗೆ ಸಾಧ್ಯವಿಲ್ಲವೇ? ಅಂದರೆ ಈ ಜೀವನದ ನಂತರವಿರುವ ಇನ್ನೊಂದು ಜೀವನವಿದೆ ಎಂದು ನಮಗೆ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಡುತ್ತಿರುವಾಗ, ಆ ನಂತರದ ಜೀವನಕ್ಕಾಗಿ ನಾವು ಏನನ್ನು ಮಾಡಿಟ್ಟಿದ್ದೇವೆ? ನಂತರದ ಜೀವನದಲ್ಲಾಗಿ, ಅಂದರೆ ಮರಣ ನಂತರವಿರುವಂತಹ ಒಂದು ಜೀವನವಿದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ಹೌದು, ಖಂಡಿತವಾಗಿಯೂ ಈ ನಾಡಿನ ಸೀತಾಂಗೋಳಿಯ ಇಲ್ಲಿನ ಮುಸ್ಲಿಂ ಬಾಂಧವರೇ, ಕ್ರೈಸ್ತವ ಬಾಂಧವರೇ, ಹಿಂದೂ ಬಾಂಧವರೇ, ಖಂಡಿತವಾಗಿಯೂ ಮರಣ ನಂತರ ಒಂದು ಜೀವನವಿದೆ ಎಂಬುದನ್ನಾಗಿದೆ ಧಾರ್ಮಿಕ ಗ್ರಂಥಗಳು ನಮಗೆ ಮನದಟ್ಟು ಮಾಡುವುದನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ, ಮರಣವೆಂಬುದು ನಮ್ಮ ಜೀವನದ ಹೆಬ್ಬಾಗಿಲು ಎಂಬುದನ್ನು ನಾವು ಮರೆತು ಹೋಗಬಾರದು. ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾಳೆ ಮರಣ ನಂತರ ನಮ್ಮ ಜೀವನದ ಅವಸ್ಥೆ ಏನು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಹೌದು, ಖಂಡಿತವಾಗಿಯೂ ಒಂದು ಟೇಬಲ್ನ ಮೇಲೆ ಒಂದು ಬಿಳಿ ಹಾಳೆಯನ್ನು, ತದನಂತರ ಒಂದು ಪೆನ್ನನ್ನು ಪಕ್ಕದಲ್ಲಿಟ್ಟುಕೊಂಡು ಒಂದು ಆರ್ಟಿಕಲ್ ರಚನೆಯಾಗಲಿ, ಒಂದು ಲೇಖನ ಮೂಡಿ ಬರಲಿ, ಒಂದು ಕವನ ಮೂಡಿ ಬರಲಿ ಎಂದ ಗಂಟೆಗಟ್ಟಲೆ ಇಟ್ಟರು, ವರ್ಷಗಟ್ಟಲೆ ಇಟ್ಟರು, 1000 ವರ್ಷಗಳಿಟ್ಟರೂ ಕೂಡ ಬಿಳಿ ಹಾಳೆಯಾಗಿರುವಾಗ, ಬಿಳಿ ಹಾಳೆಯ ಪಕ್ಕದಲ್ಲಿ ಪೆನ್ನು ಅದೇ ರೀತಿಯಲ್ಲಿರುವಾಗ, ಅಲ್ಲಿ ಒಂದು ಕವನವನ್ನು ಉಂಟು ಮಾಡಲು ಸಾಧ್ಯವಿಲ್ಲದಿರುವಾಗ, ಅಲ್ಲಿ ಒಂದು ಲೇಖನವನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲದಿರುವಾಗ, ಅಲ್ಲಿ ಒಂದು ಕಥೆಯು ರೂಪುಗೊಳ್ಳಲು ಸಾಧ್ಯವಿಲ್ಲದಿರುವಾಗ, ಹೌದು, ಈ ಮಹಾಪ್ರಪಂಚವನ್ನು ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತ, ಒಬ್ಬ ಕ್ರಿಯೇಟರ್ ಇಲ್ಲ ಅಂತ ವಾದಿಸುವುದಾದರೂ ಹೇಗೆ ಪ್ರೀತಿಯ ನಾಸ್ತಿಕರೇ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಪ್ರಶ್ನಿಸುತ್ತಾ ಇದ್ದೇವೆ. ಕನಿಷ್ಠ ಪಕ್ಷ ನಾವು ಆಲೋಚಿಸಬೇಕಾದಂಥ ಮತ್ತೊಂದು ವಿಚಾರ, ಈ ನಾಡಿನ ನಾಸ್ತಿಕನಾಗಿದ್ದರೂ ಕೂಡ, ಈ ನಾಡಿನ ಆಸ್ತಿಕನಾಗಿದ್ದರೂ ಕೂಡ, ಮರಣ ಹೊಂದಿದಂತಹ ಸಂದರ್ಭದಲ್ಲಿ ತಾನು ಧರಿಸಿದಂತಹ ಬಟ್ಟೆಯನ್ನು ಬಿಚ್ಚುವುದು ಅವರಲ್ಲ. ಹಾಗಿರುವಾಗ ನನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನ ಬಗ್ಗೆ ನಾವು ಕಲಿತುಕೊಳ್ಳಬೇಕಾದಂಥ ಅನಿವಾರ್ಯತೆಯನ್ನಾಗಿದೆ. ಇದು ಬೊಟ್ಟು ಮಾಡಿ ನಮಗೆ ಕಲಿಸಿಕೊಡುವುದನ್ನು ನಾವು ಮರೆತು ಹೋಗಬಾರದು. ಹೌದು ಪ್ರೀತಿಯ ಸಹೋದರರೇ ಸಹೋದರಿಯರೇ, ಧಾರ್ಮಿಕ ಗ್ರಂಥಗಳನ್ನು ನಾವು ಅಧ್ಯಯನ ನಡೆಸಿದ್ದೇ ಆದಲ್ಲಿ, ಧಾರ್ಮಿಕ ಗ್ರಂಥಗಳು ಕಲಿಸಿಕೊಡುತ್ತಾ ಇರುವುದು ಯಚ್ಚಕ್ಷುಷನ ಪಶ್ಯತಿ ಏನ ಚಕ್ಷೂಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ
ಯಜಿದಮುಪಾಸತೆ, ನಿನ್ನ ಕಣ್ಣಿನಲ್ಲಿ ನೀನು ಯಾವುದನ್ನು ನೋಡಿ ಇದು ದೇವನೆಂದು ನೀನು ಕರೆಯುತ್ತಾ ಇದ್ದೀಯಾ, ಅದು ದೇವನಲ್ಲ. ಬದಲಾಗಿ ನಿನಗೆ ದೃಷ್ಟಿಶಕ್ತಿಯನ್ನು ನೀಡಿದವನಾರೋ ಅವನಾಗಿರುತ್ತಾನೆ. ನಿನ್ನ ದೇವ ಎಂದು ಕಲಿಸಿಕೊಡುತ್ತಿರುವಾಗ ಲಾ ತುದುರಿಕುಲ್ ಅಬ್ಸಾರ್ ವಹುವ ಯುದುರಿಕುಲ್ ಅಬ್ಸಾರ್, ದಿವ್ಯ ಕುರ್ಆನಿನ 6ನೇ ಅಧ್ಯಾಯದ 103ನೇ ಸೂಕ್ತವು ಕಲಿಸಿಕೊಡುತ್ತಾ ಇರುವುದು. ಹೌದು, ಖಂಡಿತವಾಗಿಯೂ ದೃಷ್ಟಿಗಳನ್ನು ಅವನು ನೋಡುತ್ತಾನೆ, ಅವನನ್ನು ದೃಷ್ಟಿಗಳು ನೋಡಲಾರವು ಎಂದು ಕಲಿಸಿಕೊಡುತ್ತಾ ಇರುವಾಗ ಆ ದೇವನನ್ನು ಯಾವತ್ತೂ ಯಾರೂ ಕಂಡಿಲ್ಲ ಎಂದು ಬೈಬಲ್ನ ಪುಟಗಳಲ್ಲಿ ನಮಗೆ ನೋಡಲು ಸಾಧ್ಯವಾಗಿರುವಾಗ, ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಇಂದು ಹೇಗೆ ನಮ್ಮ ಕಣ್ಣಿನಲ್ಲಿ ನೋಡಿಕೊಂಡು ಕಲ್ಲು ಹುಲ್ಲು ಮುಳ್ಳು ಹಾವು ಹೂವು ಗೋವು ಜಲದಿಗಳಲ್ಲಿರುವವುಗಳು ದರ್ಗಾಗಳಲ್ಲಿರುವವುಗಳನ್ನು ದುರ್ಗಾಗಳಲ್ಲಿರುವವುಗಳನ್ನು ಶಿಲುಬೆಗಳನ್ನು ಆಯುಧಗಳನ್ನು ಸಮಾಧಿಗಳನ್ನು ಬಾಬಾಗಳನ್ನು ಬೀಬಿಗಳನ್ನು ಅರ್ಚಕರನ್ನು ಪೂಜಾರಿಗಳನ್ನು ಸೂರ್ಯಚಂದ್ರಾದಿ ನಕ್ಷತ್ರ ತಾರೆಗಳನ್ನು ನಮಗೆ ಹೇಗೆ ಆರಾಧಿಸಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ಭಾರತದಂತಹ ಈ ಮಣ್ಣಿನಲ್ಲಿ ಅವರಿಗೆ ಅವರದೇ ಆದಂತಹ ಸ್ವಾತಂತ್ರ್ಯವಿರುವಾಗ ಅದು ಅವರ ಆರಾಧನಾ ಸ್ವಾತಂತ್ರ್ಯದ ಭಾಗವಾಗಿ ನಾವು ಅದನ್ನು ಗೌರವಿಸುತ್ತೇವೆ. ಆದರೆ ನಮ್ಮನ್ನು ಸೃಷ್ಟಿಸಿದಂತಹ ಮನುಷ್ಯನ ಆರಂಭ ಕಾಲಘಟ್ಟದಿಂದ ತಾಯಿಯ ಉದರದೊಳಗೆ ವ್ಯವಸ್ಥಾಪಿತವಾಗಿ ತಾಯಿಯ ಒಂದು ಹಂತದಿಂದ ತದನಂತರದ ಹಂತದವರೆಗೆ ಬದಲಾಯಿಸಿಕೊಂಡು ಮನುಷ್ಯನ ಮಗುವನ್ನಾಗಿ ತದನಂತರ ಈ ಭೂಮಿಗೆ ತಾಯಿಯ ಉದರದಿಂದ ಹೊರಬರುವಾಗ ವ್ಯವಸ್ಥಾಪಿತವಾಗಿ ತಾಯಿಯ ಎದೆಯಲ್ಲಿ ಹಾಲನ್ನು ವ್ಯವಸ್ಥಾಪಿತಗೊಳಿಸಿದವನು ಯಾರು? ನಾವು ಆಲೋಚಿಸಬೇಕಾಗಿದೆ. ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿವೆ ಅಲ್ವಾ? ನಮ್ಮ ಮನೆಯಲ್ಲಿ ಬೆಕ್ಕುಗಳಿವೆ. ಸ್ವಾಭಾವಿಕವಾಗಿ ಬೆಕ್ಕುಗಳು ಮನೆಯ ಒಳಗಡೆ ಬರಲಿರುವಂತಹ ಹೆಚ್ಚಿನ ಸ್ವಾತಂತ್ರ್ಯವನ್ನು ಪಡೆದಂತಹ ಒಂದು ಪ್ರಾಣಿ. ಆ ಬೆಕ್ಕು ಮರಿಯನ್ನಿಟ್ಟಾಗ ಅದರ ಆರಂಭ ಕ್ಷಣಗಳನ್ನು ನಾವು ನೋಡಿದವರಾಗಿದ್ದೇವೆ. ಆ ಆರಂಭ ಕ್ಷಣದಲ್ಲಿ ಬೆಕ್ಕಿಗೆ ಕಣ್ಣು ಕಾಣುವುದಿಲ್ಲ. ಅದಕ್ಕೆ ವೈರುಧ್ಯವೂ ಇರಬಹುದು. ಆದರೆ ಅದಕ್ಕೆ ಆ ಸಂದರ್ಭದಲ್ಲಿ ತಾಯಿ ಬೆಕ್ಕು ಹತ್ತಿರ ಕರೆದು ಹಾಲುಣಿಸುವುದಿಲ್ಲ. ಮರಿ ಬೆಕ್ಕು ತಾನಾಗಿಯೇ ತಾಯಿಯ ಎದೆ ಹಾಲನ್ನು ಹುಡುಕಿಕೊಂಡು ಹೋಗಿ ಹಾಲನ್ನು ಕುಡಿಯುವುದನ್ನು ನಾವು ಕಲಿತಿದ್ದೇವೆ. ಆದರೆ ನಮ್ಮ ಮಕ್ಕಳನ್ನು ನಾವು ಗಮನಿಸಿದ್ದೇವೆ, ನಮ್ಮ ಮಗಳ ಮಕ್ಕಳನ್ನು ನಾವು ಗಮನಿಸಿದ್ದೇವೆ, ನಮ್ಮ ಅಕ್ಕನ ಮಕ್ಕಳನ್ನು ನಾವು ಗಮನಿಸಿದ್ದೇವೆ, ನಮ್ಮ ತಂಗಿಯ ಮಕ್ಕಳನ್ನು ನಾವು ಗಮನಿಸಿದ್ದೇವೆ. ಆ ಮಗು ಭೂಮಿಗೆ ತಾಯಿಯ ಉದರದಿಂದ ಹೊರಬರುವಾಗ ಈ ತಾಯಿಯು ಮಗುವನ್ನು ಅಪ್ಪಿ ಹಿಡಿದುಕೊಂಡಾಗಿದೆ. ಮಗುವಿಗೆ ಗೊತ್ತಿಲ್ಲ ತಾಯಿಯ ಎದೆ ಹಾಲನ್ನು ಚೀಪಬೇಕು ಎಂಬುದಾಗಿ. ಬದಲಾಗಿ ತಾಯಿ ಕಲಿಸಿಕೊಡುವಂತಹ ಪ್ರಕ್ರಿಯೆಯನ್ನಾಗಿದೆ ನಮಗೆ ನೋಡಲು ಸಾಧ್ಯವಾಗಿರುವಾಗ. ಯಾಕಾಗಿ ವ್ಯವಸ್ಥಾಪಿತವಾಗಿ ಬೆಕ್ಕಿನ ಮರಿಗೆ ಆ ಒಂದು ಜ್ಞಾನವನ್ನು ನೀಡಿದಂದವನು ಯಾರು? ನೀವು ನೀವು ಮರವನ್ನು ಕೊರೆಯುವುದನ್ನು ನೋಡಿರಬಹುದು. ಅದಷ್ಟು ಫಾಸ್ಟಾಗಿ ಮರವನ್ನು ಕೊರೆಯುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಸಾಕು ಪಕ್ಷಿಯಾಗಿ ಬೆಳೆಸಿದಂತಹ ಕೋಳಿ ಅದೇ ರೀತಿ ಅದನ್ನು ಕುಟುಕಿದರೆ ಖಂಡಿತವಾಗಿ ಅದರ ಕುತ್ತಿಗೆ ಇರಲಿಕ್ಕಿಲ್ಲ. ಬದಲಾಗಿ ವ್ಯವಸ್ಥಾಪಿತವಾಗಿ ಮರಕುಟ್ಟಿಗನಿಗೆ ಅದರ ಕುತ್ತಿಗೆಯ ಭಾಗದಲ್ಲಿ ವ್ಯವಸ್ಥಾಪಿತವಾದಂತಹ ವಿಶಿಷ್ಟ ಆ ಒಂದು ಸ್ನಾಯುವ ರೀತಿಯಲ್ಲಿರುವಂತಹ ವ್ಯವಸ್ಥೆಯನ್ನು ಉಂಟು ಮಾಡಿಕೊಟ್ಟಂತಹ ಆ ಸೃಷ್ಟಿಕರ್ತನು ಯಾರು? ನಮ್ಮ ಮನುಷ್ಯನ ಮಕ್ಕಳಿಗೆ ವಾರದಲ್ಲಿ ವ್ಯವಸ್ಥಾಪಿತವಾಗಿ ಬದಲಾಯಿಸಿಕೊಂಡು ತಾಯಿಯ ಎದೆ ಹಾಲಿನಲ್ಲಿ ಬೇಕಾದಂತಹ ವಿಟಮಿನ್ಸ್ಗಳನ್ನು, ಪೋಷಕಾಂಶಗಳನ್ನು, ಅದೇ ರೀತಿ ಕಬ್ಬಿಣಾಂಶಗಳನ್ನು ವ್ಯವಸ್ಥಾಪಿತಗೊಳಿಸಿದವನು ಯಾರು? ಈ ಪರಿಸರದಲ್ಲಿ ಈ ಶೀತಾಂಗೋಳಿಯಲ್ಲಿರುವಂತಹ ಮೆಡಿಕಲ್ಗೆ ಹೋಗಿ ನೀವು ನೋಡಿರಿ,
ಲ್ಯಾಕ್ಟೋಜನ್ನ ಪ್ಯಾಕ್ನಲ್ಲಾಗಲಿ ಇಲ್ಲ ಅಥವಾ ಇನ್ನಿತರ ಮಕ್ಕಳ ಪೋಷಕಾಂಶದ ಆ ಪೊಟ್ಟಣದಲ್ಲಿ ಬರೆದಿಡಲ್ಪಟ್ಟಂತಹ ಒಂದು ಬರವಣಿಗೆ ಇದೆ. ಮದರ್ಸ್ ಮಿಲ್ಕ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ. ಯಾಕಾಗಿ ಇಂದಿನ ಆಧುನಿಕ ವೈದ್ಯಕೀಯ ಶಾಸ್ತ್ರವು ಕಲಿಸಿಕೊಡುತ್ತಾ ಇರುವುದು, ಒಂದು ವಾರದ ಪ್ರಾರಂಭಿಕ ವಾರದಲ್ಲಿದ್ದಾಗೆ ಅಲ್ಲ, 2ನೇ ವಾರದಲ್ಲಿ ತಾಯಿಯ ಎದೆ ಹಾಲು, 3ನೇ ವಾರದಲ್ಲಿ ತಾಯಿಯ ಎದೆ ಹಾಲು ಆ ರೀತಿಯಲ್ಲ, 4ನೇ ವಾರದಲ್ಲಿ ಬದಲಾವಣೆ ಆಗ್ತದೆ. ಹೀಗೆ ವ್ಯವಸ್ಥಿತವಾಗಿ ದಿನದಿಂದ ದಿನಕ್ಕೆ ಆ ಮಗುವಿಗೆ ಬೇಕಾದಷ್ಟು ಇಂತಿಷ್ಟೇ ಪೋಷಕಾಂಶ, ಇಂತಿಷ್ಟೇ ಕಬ್ಬಿಣಾಂಶ, ಇಂತಿಷ್ಟೇ ಆ ವಿಟಮಿನ್ಗಳನ್ನು ವ್ಯವಸ್ಥಾಪಿತಗೊಳಿಸಿ ಎಲ್ಲವನ್ನ ವ್ಯವಸ್ಥಾಪಿತಗೊಳಿಸಿದಂತಹ ಆ ಸೃಷ್ಟಿಕರ್ತನನ್ನಾಗಿದೆ ಮುಸ್ಲಿಮರು ಅಲ್ಲಾಹ್ ಎಂದು ಕರೆಯುತ್ತಾ ಇರುವುದು. ಈ ಅಲ್ಲಾಹನನ್ನಾಗಿದೆ ದಿವ್ಯ ಕುರ್ಆನ್ ಪರಿಚಯಿಸುತ್ತಾ ಇರುವುದು. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಹೌದು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಲೋಕಕ್ಕೆ ಬಂದಂತಹ ಕೊನೆಯ ಪ್ರವಾದಿಯಾಗಿ ಬಂದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಜಗತ್ತಿಗೆ ಸಾರಿದ ಸಂದೇಶ ಅದಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿ, ಏತಸ್ಮಿನೆಂದರೆ ಮ್ಲೇಚ್ಛಾಚಾರ್ಯಣ್ಯ ಸಮನ್ವಿತ ಮಹಮ್ಮದ ಇತಿಖ್ಯಾತ ಶಿಷ್ಯಶಾಗ ಸಮನ್ವಿತಂ. ಹೌದು, ಹೀಗಿರುವಾಗ ವಿದೇಶಿಗನಾದಂತಹ ಒಬ್ಬ ಆಚಾರ್ಯನ, ಒಬ್ಬ ಪ್ರವಾದಿಯ ಆಗಮನವಾಗುತ್ತದೆ ಎಂದು ಭವಿಷ್ಯತ್ ಪುರಾಣದ ಪ್ರಯೋಗಗಳಲ್ಲಿ ನಮಗೆ ನೋಡಲು ಸಾಧ್ಯವಾದಂತಹ ಆ ಮಹಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಆ ಪ್ರವಾದಿಯವರು ಈ ಭೂಮಿಗೆ ಬಂದಿರುವುದು ಸಕಲ ಲೋಕದವರಿಗೂ ಕೂಡ ಅನುಗ್ರಹೀತರಾಗಿ ಕೊಂಡಾಗಿದೆ. ಆ ಮಹಾನ್ ಪ್ರವಾದಿ ಬಂದು ಇಲ್ಲಿಗೆ ಕಲಿಸಿಕೊಟ್ಟಂತಹ ಮಹಾನ್ ಸಂದೇಶವಾಗಿದೆ. ನಿನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು ಎಂಬಂತಹ ಮಹತ್ತರವಾದಂತಹ ಸಂದೇಶದ ಕಡೆಗೆ ನಾವು ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಹೌದು, ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಾ ಇದೆ. ಯಾ ಅಯ್ಯುಹನ್ನಾಸ್ ಉಬ್ದು ರಬ್ಬಕುಮುಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಎಂಬಂತಹ ಮಹತ್ತರವಾದಂತಹ ಸಂದೇಶ. ಹೌದು, ನಮ್ಮನ್ನು ಸೃಷ್ಟಿಸಿದ, ನಮ್ಮನ್ನು ಪರಿಪಾಲಿಸುತ್ತಿರುವಂತಹ, ನಮ್ಮನ್ನು ವ್ಯವಸ್ಥಾಪಿತಗೊಳಿಸಿದಂತಹ, ನಮಗೆ ಎಲ್ಲವನ್ನು ನೀಡಿದಂತಹ ಆ ಸೃಷ್ಟಿಕರ್ತನನ್ನಾಗಿರಬೇಕು ನಮ್ಮ ಹರಕೆಗಳಲ್ಲಿ, ನಮ್ಮ ಪೂಜೆ ಪುರಸ್ಕಾರಗಳಲ್ಲಿ ನಾವು ಆರಾಧಿಸಬೇಕು ಎಂಬಂತಹ ಮಹತ್ತರವಾದಂತಹ ಸಂದೇಶವನ್ನಾಗಿದೆ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು. ಓ ಮನುಷ್ಯರೇ, ನೀವು ನಿಮ್ಮನ್ನು ಮತ್ತು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಪ್ರಭುವನ್ನು, ನಿಮ್ಮ ರಬ್ಬನ್ನ ನೀವು ಆರಾಧಿಸಬೇಕು. ಇದು ನೀವು ಭಯಭಕ್ತಿ ಉಳ್ಳವರಾಗುವುದಕ್ಕೋಸ್ಕರ ಎಂದು ಕಲಿಸಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು. ಅಲ್ಲದೀ ಜಅಲ ಲಕುಮುಲ್ ಅರ್ದ ಫಿರಾಶ ವಸ್ಸಮಾಅ ಬಿನಾಅ ವಅನ್ಜಲ ಮಿನಸ್ ಸಮಾಇ ಮಾಅನ್ ಫಅಖ್ರಜ ಬಿಹಿ ಮಿನಸ್ ಸಮರಾತಿ ರಿಜ್ಕನ್ ಲಕುಂ ಫಲಾ ತಜ್ಅಲೂ ಲಿಲ್ಲಾಹಿ ಅಂದಾದನ್ ವಅಂತುಂ ತಅಲಮೂನ್. ನಿಮಗೋಸ್ಕರ ಭೂಮಿಯನ್ನು ಹಾಸನ್ನಾಗಿ ಮತ್ತು ಆಕಾಶವನ್ನು ಮೇಲ್ಛಾವಣಿಯನ್ನಾಗಿ ಮಾಡಿಕೊಟ್ಟಿರುವ ಹಾಗೂ ಆಕಾಶದಿಂದ ನೀರನ್ನು ಇಳಿಸಿ ತನ್ಮೂಲಕ ನಿಮಗೆ ಭಕ್ಷ್ಯಯೋಗ್ಯ ಫಲಗಳನ್ನು ಉತ್ಪಾದಿಸಿಕೊಟ್ಟಿರುವಂತಹ ಆ ಪ್ರಭುವನ್ನ, ಆ ರಬ್ಬನ್ನ ಆರಾಧಿಸಿರಿ. ಆದ್ದರಿಂದ ಇವೆಲ್ಲವನ್ನ ಅರಿತಿರುತ್ತಾ ನೀವು ಹೇಗೆ ಆ ಅಲ್ಲಾಹನಿಗೆ, ಆ ಸೃಷ್ಟಿಕರ್ತನಿಗೆ ಪ್ರತಿಸ್ಪರ್ಧಿಗಳನ್ನು ಉಂಟು ಮಾಡುತ್ತೀರಿ ಎಂದು ದಿವ್ಯ ಕುರ್ಆನ್ ಕೇಳಿಕೊಳ್ಳುತ್ತಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ನಾಡಿನ ಹಿಂದೂ ಸಹೋದರರೇ, ಈ ನಾಡಿನ ಮುಸ್ಲಿಂ ಸಹೋದರರೇ, ಈ ನಾಡಿನ ಕ್ರೈಸ್ತವ ಸಹೋದರರೇ, ಈ ನಾಡಿನ ಮನುಷ್ಯರೇ, ಹೌದು, ದಿವ್ಯ ಕುರ್ಆನಿನ ಸಂದೇಶಗಳನ್ನು ನಾವು ಓದಬೇಕಾಗಿದೆ. ಇನ್ನ ಹಾದಲ್ ಕುರ್ಆನ್ ಯಹ್ದಿ ಲಿಲ್ಲತಿ ಹಿಯ ಅಕ್ವಮ್. ಹೌದು, ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮನುಷ್ಯನನ್ನು ಮುನ್ನಡೆಸುತ್ತದೆ ಎಂದು ಕಲಿಸಿಕೊಡುತ್ತಿರುವಾಗ ಈ ದಿವ್ಯ ಕುರ್ಆನಿನ ಸಂದೇಶದ ಕಡೆಗೆ ನಾವು ನೋಡಬೇಕಾಗಿದೆ. ಭ್ರೂಣಶಾಸ್ತ್ರದ ವಿಚಾರಗಳನ್ನು ದಿವ್ಯ ಕುರ್ಆನಿನ 39ನೇ ಅಧ್ಯಾಯದ 6ನೇ ಸೂಕ್ತದಲ್ಲಿ, 23ನೇ ಅಧ್ಯಾಯದ 13, 14ನೇ ಸೂಕ್ತಗಳಲ್ಲಿ ಒಂದು ಮಿಂಚನ್ನು ಉಂಟು ಮಾಡಿಕೊಂಡು ಚಿಂತನೆಗೆ ಹೊರಗಲ್ಲನ್ನು ಬಿಟ್ಟು ಹೋದಂತಹ ದಿವ್ಯ ಕುರ್ಆನಿನ ಪದ ಪ್ರಯೋಗವನ್ನು ನಾವು ಓದಿ ನೋಡಬೇಕಾಗಿದೆ. ಇನ್ನು ಅದೇ ರೀತಿಯಲ್ಲಿ ಬೆರಳಚ್ಚಿನ ಬಗ್ಗೆ ಪ್ರಸ್ತಾಪಿಸಿದಂತಹ ದಿವ್ಯ
ಕುರ್ಆನಿನ 75ನೇ ಅಧ್ಯಾಯದ 4ನೇ ಸೂಕ್ತದ ಕಡೆಗೆ ನಾವು ನೋಡಬೇಕಾಗಿದೆ. ಇನ್ನು ಅದೇ ರೀತಿಯಲ್ಲಿ ಚರ್ಮದ ಬಗ್ಗೆ ವಿವರಿಸುತ್ತಾ ದಿವ್ಯ ಕುರ್ಆನಿನ 4ನೇ ಅಧ್ಯಾಯದಲ್ಲಿ ಕುರ್ಆನ್ ಪ್ರಸ್ತಾಪಿಸುವಂತಹ ಸೂಕ್ತದ ಕಡೆಗೆ ನಾವು ನೋಡಬೇಕಾಗಿದೆ. ಹೌದು, ದಿವ್ಯ ಕುರ್ಆನಿನ ಪದ ಪ್ರಯೋಗದ 2ನೇ ಅಧ್ಯಾಯದ ಸೂರಾ ಬಕರದ ಪುಟಗಳನ್ನು ತೆರೆದು ನಾವು ಪ್ರಯಾಣವನ್ನು ಬೆಳೆಸಿದ್ದೇ ಆದಲ್ಲಿ, ಹೌದು, ಖಂಡಿತವಾಗಿಯೂ ಒಂದು ಮನುಷ್ಯನ ಮಗುವಿಗೆ ಕನಿಷ್ಠ ಪಕ್ಷ 2 ವರ್ಷವಾದರೂ ತಾಯಿಯ ಎದೆ ಹಾಲನ್ನು ನೀಡಬೇಕು ಎಂದು ಇರುವಂತಹ ಮಾನಸಿಕವಾದಂತಹ ವಿಚಾರಧಾರೆಯನ್ನ ಮುಂದಿಡುವಂತಹ ಕುರ್ಆನ್ನ ಪುಟಗಳಲ್ಲಿ ನಾವು ಪ್ರಯಾಣವನ್ನ ಬೆಳೆಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ನೋಡಿಕೊಳ್ಳಬೇಕಾಗಿದೆ. ಹೌದು, ಖಂಡಿತವಾಗಿಯೂ ಈ ನಾಡಿನಲ್ಲಿರುವಂತಹ ಜೂಜಾಟದ ವಿರುದ್ಧ ಕುರ್ಆನ್ ಮಾತನಾಡುತ್ತಾ ಇದೆ. 5ನೇ ಅಧ್ಯಾಯದ 90-91ನೇ ಸೂಕ್ತದಲ್ಲಿ ಜೂಜಾಟದ ವಿರುದ್ಧ, ಲಾಟರಿಯ ವಿರುದ್ಧ, ಮದ್ಯಪಾನದ ವಿರುದ್ಧ, ಹೌದು, ಖಂಡಿತವಾಗಿಯೂ ಈ ನಾಡಿಗೆ ಮಾರಕವಾಗಿರುವಂತಹ ಡ್ರಗ್ಸಿನ ವಿರುದ್ಧ ಕುರ್ಆನ್ ಮಾತನಾಡುತ್ತಾ ಇದೆ. ಹೌದು, ಎಷ್ಟೊಂದು ಕುಟುಂಬಗಳಾಗಿದೆ ಇಂದು ಡ್ರಗ್ಸಿನ ಹಾವಳಿಗೆ ಬಲಿಯಾಗಿಕೊಂಡು ತನ್ನ ಮಕ್ಕಳನ್ನ ಹತಭಾಗ್ಯ ಅವಸ್ಥೆಯಲ್ಲಿ ನೋಡುತ್ತಿರುವಂತಹ ಎಷ್ಟು ಕುಟುಂಬಗಳನ್ನಾಗಿದೆ ನಾವು ನೋಡುತ್ತಾ ಇರೋದು. ಹೌದು ಪ್ರೀತಿಯ ಸಹೋದರರೇ, ಯುವಕರೇ, ವಿದ್ಯಾರ್ಥಿಗಳೇ, ನಾವು ಆಲಿಸಬೇಕಾಗಿದೆ. ಕುರ್ಆನಿನ ಪದ ಪ್ರಯೋಗದಲ್ಲಿ ನಮಗೆ ನೋಡಲು ಸಾಧ್ಯ, ನಿನ್ನ ಸೃಷ್ಟಿಕರ್ತನಾದಂತಹ ನಿನ್ನನ್ನು ಪರಿಪಾಲಿಸಿ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಗೆ ಮಾತ್ರ ನಿನ್ನ ಆರಾಧನೆಗಳನ್ನು ಸಮರ್ಪಿಸಬೇಕು ಎಂದು ಕಲಿಸಿಕೊಟ್ಟಂತಹ ಅದೇ ಸೂಕ್ತದಲ್ಲಿ ಮುಂದುವರಿಸಿಕೊಂಡು ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು ಅಬಿಲ್ ವಾಲಿದೈನಿ ಇಹ್ಸಾನ. ಹೌದು, ನಿನ್ನ ತಂದೆ ತಾಯಿಗಳಿಗೆ ನೀವು ಕರುಣೆಯ ರೆಕ್ಕೆಗಳನ್ನು ಹಾಸಿಕೊಡಬೇಕು ಎಂಬಂತಹ ಮಹೋನ್ನತವಾದಂತಹ ಸಂದೇಶವನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ, ಹೌದು, ಇಂದಿನ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಎಂಬಂತಹ ಹೆಸರನ್ನು ಹಾಕಿಕೊಂಡು ಭ್ರೂಣಾವಸ್ಥೆಯಲ್ಲಿರುವಂತಹ ಮಗುವನ್ನು ಕೊಲ್ಲುತ್ತಿರುವಂತಹ ಇಂದಿನ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕಾಗಿದೆ. ಕುರ್ಆನಿನ ಪದ ಪ್ರಯೋಗದಲ್ಲಿ ಬರುವಂತಹ ಸೂಕ್ತಗಳನ್ನು ನಮಗೆ ನೋಡುವಾಗ, ವೈದಲ್ ಮೌಊದತು ಸುಯಿಲತ್ ಬಿಐ ಜಂಬಿನ್ ಕುತಿಲತ್, ಹೌದು, ಆ ಹೆಣ್ಣು ಮಗುವಿನ ಬಗ್ಗೆ ಪ್ರಶ್ನೆ ಕೇಳಲಾಗುವಂತಹ ದಿನವೊಂದು ಬಾಕಿ ಇದೆ. ಯಾಕಾಗಿ ಆ ಹೆಣ್ಣು ಮಗುವನ್ನು ಕೊಲ್ಲಲಾಗಿದೆ ಎಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂತಹ ಕುರ್ಆನಿನ ಸಂದೇಶಗಳ ಕಡೆಗೆ ನಾವು ಬರಬೇಕಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಇಂದು ಸಮಾಜದ ಕೌಟುಂಬಿಕ ಕುಟುಂಬದ ಶಾಂತಿಗೆ ಛಿದ್ರವಾಗಿರುವಂತಹ ಇಂದಿನ ಲಿವಿಂಗ್ ಟುಗೆದರ್ ಆಗಿರಲಿ, ವ್ಯಭಿಚಾರವಾಗಿರಲಿ, ಅಡಲ್ಟ್ರಿ ಆಗಿರಲಿ, ಇದಕ್ಕೆಲ್ಲವೂ ಮೂಲ ಕಾರಣವಾಗಿರುವಂತಹ ಈ ಒಂದು ಅವಿವಾಹಿತ ಬಂಧಗಳನ್ನು, ಅವಿವಾಹಿತ ಸಂಪರ್ಕಗಳನ್ನು, ಆ ಒಂದು ಸಂಬಂಧಗಳ ಬಗ್ಗೆ ಕುರ್ಆನ್ ಬೊಟ್ಟು ಮಾಡಿ, ಹೌದು, ಕುರ್ಆನ್ ಮಾತನಾಡುತ್ತಾ ಇದೆ. ಕುರ್ಆನ್ ಮಾತನಾಡಿ ಹೇಳುತ್ತಾ ಇದೆ, ವ್ಯಭಿಚಾರದ ಹತ್ತಿರವೂ ಕೂಡ ಸುಳಿಯದಿರಿ ಎಂದು 17ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವಾಗ, ಹೀಗೆ ಹಲವಾರು ವಿಚಾರಗಳನ್ನು ಮನುಷ್ಯನ ಆರಂಭದಿಂದ ಹಿಡಿದು ಮನುಷ್ಯನ ಮರಣದವರೆಗೆ, ಮನುಷ್ಯನ ಆರಂಭದಿಂದ ಮರಣದವರೆಗೆ, ಮನುಷ್ಯನ ಅಡುಗೆ ಕೋಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಜಲುಗಳಲ್ಲೆಲ್ಲ ಕುರ್ಆನ್ ಮಾತನಾಡುತ್ತಾ ಇದೆ. ಯುದ್ಧ ನೀತಿಯ ಬಗ್ಗೆ ಕುರ್ಆನ್ ಮಾತನಾಡುತ್ತಾ ಇರುವಾಗ, ಮಾತನಾಡಿಕೊಂಡು ಕುರ್ಆನ್ ಕಲಿಸಿಕೊಡುತ್ತಿರುವಂತಹ ಪದ ಪ್ರಯೋಗಗಳಲ್ಲಿ ನಮಗೆ ನೋಡುವಾಗ, ಯುದ್ಧಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ನೀನು ಅಲ್ಲಿ ಯಾವುದೇ ಆದರೂ ಮಹಿಳೆಯರನ್ನಾಗಲಿ, ಮಕ್ಕಳನ್ನಾಗಲಿ, ವೃದ್ಧರನ್ನಾಗಲಿ, ಆಚಾರ್ಯರನ್ನಾಗಲಿ ಕೊಲ್ಲಬಾರದು ಎಂದಂತಹ ಮಹೋತ್ತರವಾದ ಇಂದು ವಿಶ್ವಸಂಸ್ಥೆಯ ನಿರ್ದೇಶನಗಳಲ್ಲಿ ನೋಡಲು ಸಾಧ್ಯವಾದಂತಹ ಪದಪ್ರಯೋಗಗಳನ್ನು, ವಾಕ್ಯಗಳನ್ನು 1400 ವರ್ಷಗಳ ಹಿಂದೆ ದಿವ್ಯ ಕುರ್ಆನಿನಲ್ಲಿ ನೋಡಲು ಸಾಧ್ಯವಾಗಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ಕುರ್ಆನ್ ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾದಂತಹ ಗ್ರಂಥವಲ್ಲ, ಬದಲಾಗಿ ಸಕಲ ಮನುಷ್ಯರಿಗೂ ಕೂಡ ಸದುದ್ದೇಶವಾಗಿ ಸೌಪದೇಶವನ್ನು ನೀಡಿದಂತಹ ಗ್ರಂಥವಾಗಿದೆ ಎಂದು ದಿವ್ಯ ಕುರ್ಆನ್ 2ನೇ ಅಧ್ಯಾಯದ 182, 83, 84ನೇ ಸೂಕ್ತಗಳಲ್ಲಿ ಕಲಿಸಿಕೊಡುತ್ತಿರುವಾಗ, ಹೌದು ಪ್ರೀತಿಯ ಸಹೋದರರೇ, ಶಹರುಲ್ ರಮದಾನ್ ಅಲ್ಲದಿ ಉನ್ಜಿಲ ಫೀಲ್ ಕುರ್ಆನ ಹುದಲ್ ಲಿನ್ನಾಸಿ ವ ಬೈನಾತಿ ಮಿನಲ್ ಹುದಾ ವಲ್ ಫುರ್ಕಾನ್, ಖಂಡಿತವಾಗಿಯೂ ಮನುಷ್ಯರಿಗೆ ಬೇಕಾದಂಥ ಸತ್ಯ ಯಾವುದು, ಅಸತ್ಯ ಯಾವುದು, ಇದರ ಬಗ್ಗೆ ಇರುವಂತಹ ಒರೆಗಲ್ಲಾಗಿದೆ ಕುರ್ಆನ್ ಎಂದು ಕಲಿಸಿಕೊಡುತ್ತಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಆ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕಾದಂತಹ ಸಂದರ್ಭವಾಗಿದೆ ಇದು. ಆದುದರಿಂದ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ನಾಡಿನ ಮನುಷ್ಯರಲ್ಲಿ,
ಆತನು ಮುಸಲ್ಮಾನನಾಗಿದ್ದರೂ ಕೂಡ, ಆತನು ಹಿಂದುವಾಗಿದ್ದರೂ ಕೂಡ, ಆತನು ಕ್ರೈಸ್ತವನಾಗಿದ್ದರೂ ಕೂಡ, ಯಾವುದೇ ಧರ್ಮದಲ್ಲಿ ಇಲ್ಲದಿದ್ದರೂ ಕೂಡ, ನೀವು ನಿಮ್ಮ ಮಿತ್ರರಲ್ಲಿ, ಮುಸ್ಲಿಂ ಮಿತ್ರರಲ್ಲಿ ನೀವು ಕೇಳಿರಿ, ಕುರ್ಆನಿನ ಒಂದು ಭಾವಾನುವಾದದ ಪ್ರತಿಯನ್ನು ನನಗೆ ನೀಡು, ಅದನ್ನು ಅರಿತುಕೊಳ್ಳಿರಿ ಪ್ರೀತಿಯ ಸಹೋದರರೇ ಸಹೋದರಿಯರೇ. ಈ ನಿಟ್ಟಿನಲ್ಲಿ ನಾವು ಬದಲಾವಣೆಯ ಚಿಂತನೆಗಳತ್ತ ನಾವು ಮುಂದಡಿ ಇಡೋಣ. ಹೌದು ಪ್ರೀತಿಯ ಸಹೋದರರೇ, ಮಾತುಗಳನ್ನು ಮುಗಿಸುವುದಕ್ಕಿಂತ ಮುಂಚೆ ಈ ನಾಡಿಗೆ ಒಂದು ಹೆಸರಿದೆ, ಸೀತಾಂಗೋಳಿಯಲ್ಲಿ. ಗೂಗಲ್ನಲ್ಲಿ ನಾವು ನೋಡುವಾಗ ರಾಮಾಯಣದ ಭಾಗವನ್ನು ಅದು ಕಲಿಸಿಕೊಡ್ತಾ ಇದೆ. ಆ ಒಂದು ವಿಚಾರವನ್ನು ನೋಡುವಾಗ ಶ್ರೀರಾಮಚಂದ್ರನ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಶ್ರೀರಾಮಚಂದ್ರ ನಿಜವಾಗಿಯೂ ಯಾರನ್ನು ಆರಾಧಿಸಲು ಹೇಳಿರುವುದು? ಶ್ರೀರಾಮಚಂದ್ರ, ಕಾಡಿನಲ್ಲಿರುವಂತಹ ಶ್ರೀರಾಮಚಂದ್ರ ಮಲಗಿರುವಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮುನಿ ಎಬ್ಬಿಸಿಕೊಂಡು ಮಲಗಿರುವಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನು ಎಬ್ಬಿಸಿಕೊಂಡು ಹೇಳುವಂತಹ ಪದಪ್ರಯೋಗಗಳನ್ನು ಇಂದು ಬೆಳಿಗ್ಗೆ ಕೂಡ ನಾವು ಕೇಳಿದ್ದೇವೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಏನದರ ಅರ್ಥ ಪ್ರೀತಿಯ ಸಹೋದರ? ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯ ಸುಪುತ್ರನಾದಂತಹ ರಾಮನೇ ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯಿಸಿ ಮೇಲೆ ಬರುತ್ತಾ ಇದ್ದಾನೆ. ಹಾಗಿರುವಾಗ ನೆಕ್ಸ್ಟ್ ಲೈನಲ್ಲಿ ಹೇಳುವಂತಹ ಪ್ರಯೋಗ ಉತ್ತಿಷ್ಟ ನರ ಶಾರ್ದು. ಉತ್ತಿಷ್ಟ ನರ, ನರ ಅಂದರೆ ಎಲ್ಲರಿಗೂ ಗೊತ್ತುಂಟು, ಡಿಕ್ಷನರಿ ನೋಡಿದರೆ ಹುಡುಕಾಡಿದರೆ ನರ ಅಂದರೆ ಮನುಷ್ಯ, ದೇವನು ಎಂಬಂಥ ಅರ್ಥ ಇಲ್ಲದಕ್ಕೆ. ಉತ್ತಿಷ್ಟ ನರ, ಮನುಷ್ಯರಲ್ಲಿ ಶ್ರೇಷ್ಠನಾದವನೇ ಅಂದರೆ ರಾಜಕುಮಾರನೇ ಎಂಬಂತಹ ಅಲಂಕಾರಿಕ ಪ್ರಯೋಗ, ಉಪಮಾಲಂಕಾರದ ಭಾಗವಾಗಿರಬಹುದು. ಹೇಳಿಕೊಂಡು ಉತ್ತಿಷ್ಟನರ ಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ, ನಿನ್ನ ನಿತ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು, ಅಂದರೆ ನೀನು ಶುಭ್ರನಾಗಿ ಮುಖ ತೊಳೆದು ಸ್ನಾನ ಮಾಡಿ ಶುಭ್ರನಾಗಿ ದೈವಮಾಹ್ನಿಕಂ ಆರಾಧನೆಗೆ ಅಣಿಯಾಗುವಂತ ಕಲಿಸಿಕೊಡುತ್ತಿರುವಾಗ ಶ್ರೀರಾಮಚಂದ್ರ ಆರಾಧಿಸಿದ ದೇವನು ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತೆ ಮುಂಚೆ ಬಂದಂತಹ ಮಹಾನ್ ಪ್ರವಾದಿ ಈಸಾ ಅಲೈಹಿಸ್ಸಲಾಮರವರು ಈ ಜಗತ್ತಿಗೆ ಬಂದಿರುವಾಗ, ಈಸಾ ಅಲೈಹಿಸ್ಸಲಾಮರು ಈ ಜಗತ್ತಿನಲ್ಲಿ ಜನ್ಮ ತಾಳುವುದಕ್ಕಿಂತ ಮುಂಚಿತವಾಗಿ ಆ ನಾಡಿನಲ್ಲಿ ಮರಳಿರುವುದಾದಲ್ಲಿ, ಆ ನಾಡಿನಲ್ಲಿ ಸೂರ್ಯನಿರುವುದಾದಲ್ಲಿ, ಚಂದ್ರನಿರುವುದಾದಲ್ಲಿ, ಮರಿಯಮ್ಮರಿರುವುದಾದಲ್ಲಿ ಅವರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನು ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದಲ್ಲಿ ಬಂದು ಹೋದಾಗ, ಮಕ್ಕಾದಲ್ಲಿ ಪ್ರವಾದಿಯ ಜನನಕ್ಕಿಂತ ಮುಂಚಿತವಾಗಿ ವ್ಯವಸ್ಥಿತವಾದ ಪ್ರಪಂಚವಿರುವುದಾದಲ್ಲಿ ಆ ಪ್ರವಾದಿಯನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಯಾರು? ಆ ಪ್ರವಾದಿಯನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನಾಗಿದೆ ನಾವು ಆರಾಧಿಸಬೇಕಾಗಿರುವುದು. ಕುಲ್ ಇನ್ನಮಾ ಅದು ರಬ್ಬಿ ವಲ ಉಶ್ರಿಕ್ ಬಿ ಅಹದ, ನಾನು ನನ್ನ ರಬ್ಬಿನಲ್ಲಿ ನನ್ನನ್ನು ಪರಿಪಾಲಿಸುತ್ತಿರುವಂತಹ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲಿ ಮಾತ್ರ ನನ್ನ ಆರಾಧನೆಗಳನ್ನು ಸಮರ್ಪಿಸುತ್ತೇನೆ ಎಂದು ಹೇಳಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅನುಯಾಯಿಗಳೇ ನಾವು. ಆ ದಿಕ್ಕಿನತ್ತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿದಂತಹ ಮಹೋನ್ನತವಾದಂತಹ ಲಾ ಇಲಾಹ ಇಲ್ಲಲ್ಲಾ ಎಂಬಂತಹ ಮಹೋನ್ನತವಾದಂತಹ ಸಂದೇಶದ ಕಡೆಗೆ ಮರಳಬೇಕಾಗಿದೆ. ಈ ಜಗತ್ತಿನಲ್ಲಿ ಸೃಷ್ಟಿಕರ್ತನಿಗೆ, ಅಂದರೆ ಆರಾಧನೆಗೆ ಅರ್ಹನಾದಂತಹ ಹಕ್ಕುದಾರನಾದಂತಹ ನೈಜ ಆರಾಧ್ಯನಾದ ಅಲ್ಲಾಹನಿಗೆ ಮಾತ್ರ ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು ಸಮರ್ಪಿಸಬೇಕು ಎಂದು ಸೀತಂಗೋಳಿಯ ಮಣ್ಣಿನಲ್ಲಿರುವಂತಹ ಹಿಂದುವಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಈ ದೇವನನ್ನು ನಂಬಿಕೆ ಇಲ್ಲದವರಾಗಿರಲಿ, ಒಟ್ಟಿನಲ್ಲಿ ಸೀತಾಂಗೋಳಿಯ ಮನುಷ್ಯರಲ್ಲಿ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಕರೆ, ಮಾನವೀಯ ನೆಲೆಗಟ್ಟಿನಲ್ಲಿರುವಂತಹ ಕರೆ, ಹೌದು, ನಾಳಿನ ಮರಣ ನಂತರವಿರುವಂತಹ ಲೋಕದಲ್ಲಿ ನಾವು ಸಂರಕ್ಷಣೆ ಹೊಂದಲು ಇನ್ನೂ ಮೈಯುಶುರಿಕ ಬಿಲ್ಲ ಫಕದ್ ಹರ್ರಮಲ್ಲಾಹು ಅಲೈಹಿಲ್ ಜನ್ನ, ಯಾರಾದರೂ ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಗೆ ಸಹಭಾಗಿತ್ವವನ್ನುಂಟು ಮಾಡಿಕೊಂಡು ಈ ಲೋಕದಿಂದ ಬಿಟ್ಟು ಹೋದದ್ದೇ ಆದಲ್ಲಿ ನಾಳೆ ಶಾಶ್ವತವಾದ ನರಕದಲ್ಲಿರಬೇಕು ಎಂಬಂತಹ ಸಂದೇಶವನ್ನ ದಿವ್ಯ ಕುರ್ಆನ್ ಆದಿಯಾಗಿ ಎಲ್ಲ ವೇದ ಗ್ರಂಥಗಳು ಕಲಿಸಿಕೊಡುತ್ತಿರುವಾಗ ಆ ನಿಟ್ಟಿನಲ್ಲಿ ನಾವು ಮುಂದಡಿ ಇಡೋಣ. ಸೃಷ್ಟಿಕರ್ತನ ಸಂದೇಶದ ಕಡೆಗೆ ಮುಂದುವರಿಯಲು ಸೃಷ್ಟಿಕರ್ತನು ನಮ್ಮೆಲ್ಲರನ್ನ
ಅನುಗ್ರಹಿಸಲಿ. ಆ ನಿಟ್ಟಿನಲ್ಲಿ ಒಂದು ಚಿಂತನೆಗೆ ಈ ನಾಡಿನಲ್ಲಿ ಇದು ಕಾರಣವಾಗಲಿ ಎಂದು ಹೇಳಿಕೊಳ್ಳುತ್ತಾ, ನನ್ನ ಮಾತುಗಳಲ್ಲಿ ಯಾವುದಾದರೂ ತಪ್ಪುಗಳು ಸಂಭವಿಸಿದ್ದೇ ಆದಲ್ಲಿ ಆ ಮಾತುಗಳನ್ನು ಬಿಡಿರಿ, ಸೃಷ್ಟಿಕರ್ತನ ಮಾತುಗಳತ್ತ ಮುನ್ನುಗ್ಗಿರಿ. ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ನನ್ನ ಮಾತುಗಳಲ್ಲಿ ಬಂದಂತಹ ತಪ್ಪುಗಳಿಗೆ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ. ರಬ್ಬನ ಆತಿನಾ ಫಿದ್ದುನ್ಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನಾ ಅಜಾಬನ್ನಾರ್. ರಬ್ಬನ ತಕಬ್ಬಲ್ ಮಿನ್ನಾ ರಬ್ಬನ ತಕಬ್ಬಲ್ ಮಿನ್ನಾ ರಬ್ಬನ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.